ಮೀಡಿಯಾದಲ್ಲಂತೂ ಇತ್ತೀಚೆಗೆ ಈ ದಂಪತಿದೆ ಹವಾ. ಪ್ರಿಪೇರ್ ಮಾಡಿದ ಫುಡ್ ಯಾವುದು? ಸ್ವೀಟ್ ಪೊಂಗಲ್. ನಮಸ್ಕಾರ, ನಮ್ದೇ ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಂತೂ ಇತ್ತೀಚೆಗೆ ಈ ದಂಪತಿದೆ ಹವಾ ಆಗೋಗಿದೆ ಅಂತಲೇ ಹೇಳಬಹುದು. ಪ್ರತಿ ಮನೆಗೂ ಇವರು ಚಿರಪರಿಚಿತರಾಗಿದ್ದಾರೆ. ಅದರಲ್ಲೂ ಇವರು ಮಾಡುವಂತಹ ಅಡುಗೆ ಅಂತೂ ಎಲ್ರಿಗೂ ಹಾಟ್ ಫೇವ್ರೇಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರಿಗೇ ಆಗಲಿ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ, ಈಗಾಗಲೇ ಕಲಿತು ಹೊಸ ಐಟಮ್ಸ್ ಏನಾದರೂ ಟ್ರೈ ಮಾಡಬೇಕು ಅನ್ನೋರಿಗೆ ಥಟ್ ಅಂತ ನೆನಪಾಗೋದೆ ಇವರ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಯಾರಿವರು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಈಗಾಗಲೇ ಬಂದಿರುತ್ತೆ. ನಾನು ತಿಳಿಸ್ತಾ ಹೋಗ್ತೇನೆ. ನನ್ನ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭಾಗ್ಯ ಟಿವಿ ಚಾನೆಲ್ನ ದಂಪತಿಗಳು, ಆದರ್ಶ ದಂಪತಿ ಇವರು ಅಂತಾನೆ ಹೇಳಬಹುದು. ಮುದ್ದಾದ ಜೋಡಿ ಭಾಗ್ಯ ಅವರು ಮತ್ತು ಗಿರೀಶ್ ಅವರು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ನಿಮ್ಮ ಜೋಡಿ ನೋಡಿದ್ರೇನೆ ತುಂಬಾ ಖುಷಿ ಆಗುತ್ತೆ. ಈಗಲೇ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಿ. ಮೊದಲನೇದಾಗಿ ಸ್ಟುಡಿಯೋಗೆ ಬಂದಿದ್ದಕ್ಕೆ ಏನು ಹೇಳ್ಬಿಡ್ತೀರಾ? ಸ್ಟುಡಿಯೋಗೆ ಬಂದಿದ್ದಕ್ಕೆ ಏನು ಹೇಳಬೇಕು ಅಂತಂದರೆ, ಖಂಡಿತ ನಾನು ಮೊದಲನೇದಾಗಿ ನಿಮ್ಮ ಸ್ಟುಡಿಯೋದವ್ರಿಗೆ, ನಿಮಗೆ ಆ್ಯಕ್ಚುಲಿ ತುಂಬ ಫಾಲೋ ಅಪ್ ಮಾಡಿದ್ದೀರಾ. ಜೊತೆಗೆ ಬಂದು ನಮ್ಮ ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ನಾವು ನಮ್ಮಲ್ಲಿ ಇಲ್ಲಿ ತಂದು ಕೂಡಿಸಿರೋದೇ ಅವ್ರಿಗೆಲ್ಲ ಒಂದು ನಮಸ್ಕಾರ ಹೇಳ್ತಾ ಖಂಡಿತ ಕಾರ್ಯಕ್ರಮ ಶುರು ಮಾಡೋಣ ಅಂತ. ಎಸ್, ಹಾಯ್ ಮೇಡಮ್, ನೀವು ಹೇಗಿದ್ದೀರಾ? ಏನು ಹೇಳ್ತೀರಾ? ಚೆನ್ನಾಗಿದ್ದೀನಮ್ಮ. ಬಿಕಾಸ್ ಆಫ್ ಜನರಿಂದಾನೇ ನಾವು ಇವತ್ತು ಈ ಮಟ್ಟಕ್ಕೆ ನೀವು ಇಲ್ಲಿ ಕರೆದು ಕೂರಿಸಿ ನಮ್ಮನ್ನು ಮಾತಾಡಿಸ್ತಿದ್ದೀರಾ ಅಂದರೆ ಜನರ ಅವರು ನಮ್ಮನ್ನು ನಿಮಗೆ ಪರಿಚಯ ಮಾಡಿಸಿದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಬಹುಶಃ ಗಿರೀಶ್ ಅವ್ರನ್ನ ಇತ್ತೀಚೆಗೆ ಬೇರೆ ಚಾನಲ್ ವ್ಲಾಗ್ಸ್ ಎಲ್ಲ ಶುರು ಮಾಡಿರೋದ್ರಿಂದ ನೋಡಿರ್ತಾರೆ. ಬಟ್ ಯೂಟ್ಯೂಬ್ ಚಾನಲ್ ಕುಕಿಂಗ್ಗೆ ಚಾನಲ್ ಆಗಿದ್ದಿದ್ರೆ ಇಷ್ಟೊಂದು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಚಾನಲ್ ಮೂಲಕ ದಂಪತಿಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಸೊ ಮೊದಲೇದಾಗಿ ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಅದೆಲ್ಲ ಮಾತಾಡಿಸ್ಬೇಕು, ತುಂಬಾ ವಿಚಾರಗಳಿದೆ. ಸೊ ಗಿರೀಶ್ ಅವರು ಯಾರು? ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ ಹೇಗೆ ಶುರುವಾಯಿತು? ನಿಮ್ಮ ಬಾಲ್ಯದ ಬಗ್ಗೆ ನೀವು ತಿಳಿಸ್ಕೊಡಿ ಸರ್. ಬಾಲ್ಯ ಅಂತಂದರೆ ನಾನು ಓದಿದ್ದೆಲ್ಲ ಬಂದು ಎಲ್ಲ ಪದ್ಮನಾಭನಗರಲ್ಲಿ, ಬನಶಂಕರಿ ಸೆಕೆಂಡ್ ಸ್ಟೇಜು. ಬಾಲ್ಯದಿಂದ ಆಸಕ್ತಿ ನಮಗೆ ತುಂಬ ಹೆಚ್ಚು. ಯಾಕೆಂದರೆ ನಮಗೆ ಅವಾಗ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ನಾವು ಬೇರೆಯವ್ರ ಮನೇಲಿ ಹೋಗಿ ಟಿವಿ ನೋಡಬೇಕಾಗಿತ್ತು. ಆ ಒಂದು ಕ್ಯೂರಿಯಾಸಿಟಿ ನಮಗೆ ತುಂಬ ಹೆಚ್ಚಿತ್ತು. ಅಥವಾ ಆಗಿನ ಪರಿಸ್ಥಿತಿನಲ್ಲಿ ರೇಡಿಯೋಗಳು ಇರಲಿಲ್ಲ ಮನೆಯಲ್ಲಿ, ಆ ಥರ ಇತ್ತು. ಬಟ್ ಆವಾಗಿಂದ ನಮಗೆ ಅದೆಲ್ಲ ತುಂಬ ಆಸಕ್ತಿ. ನೀವು ನಂಬ್ತಿರೋ ಬಿಡ್ತಿರೋ ಮೇಡಮ್ ಅವರೇ, ನಾನು ಚಿಕ್ಕ ವಯಸ್ಸಲ್ಲಿ ಹಾಡು ಕೇಳ್ಬೇಕಾದ್ರೆ ಕ್ಯಾಸೆಟ್ ನಿಡ್ಕೊಂಡು, ಟೇಪ್ ಬರ್ತಾ ಇತ್ತು, ಆ ಕ್ಯಾಸೆಟ್ ನಿಡ್ಕೊಂಡು ಇದ್ರಲ್ಲಿ ಹಾಡು ಕೇಳುತ್ತಲ್ಲ, ಇದ್ರಲ್ಲಿ ದೃಶ್ಯ ಮೂಡಂಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತೇಳಿ ಅವಲೇ ಥಿಂಕ್ ಮಾಡ್ತಾ ಇದ್ದೆ. ಬಟ್ ಈಗ ಎಲ್ಲ 90s ಕಿಡ್ಗೂ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಹೌದು, ಟಿವಿ ಬರುತ್ತೆ, ಟಿವಿ ಹಿಂದೆ ಅವ್ರು ಇರ್ತಾರಾ ಇಲ್ವಾ ಅನ್ನೋದು ಆ ಥರ. ಬಟ್ ಈಗ ಆ ಕ್ಯಾಸೆಟ್ ಅಂಗೈಯಾಗಲ್ಲ ಅಷ್ಟಿದೆ, ಅಷ್ಟೇ ಆಗಲದಲ್ಲಿ ಈಗ ಮೊಬೈಲ್ ಬಂದಿದೆ. ಆ ಮೊಬೈಲಲ್ಲಿ ಹಾಡು ಕೇಳ್ಬೋದು, ವಿಡಿಯೋನು ನೋಡ್ಬೋದು. ಅದೆಲ್ಲ ನೋಡಿದಾಗ ಬಟ್ ಈಗಿನ ಜನತೆಗೆ, ಈಗಿನ ಒಂದು ಜನರೇಷನ್ಗೆ ಮೊಬೈಲ್ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಇರ್ಬೋದು. ಬಟ್ ನಮ್ಗದು ಅಭೂತಪೂರ್ವವಾದಂಥ ವಸ್ತು ಅದು. ನಿಜ ನಿಜ. ಮತ್ತು ಆ ಥರ ಇರಬೇಕಾದ್ರೆ ನಮ್ಗೆ ಮೊದಲಿಂದನೂ ಈ ಸಿನಿಮಾ ಅಥವಾ ಈ ಸಂಗೀತ ಅಥವಾ ಈ ಒಂದು ಟೆಕ್ನಾಲಜಿ ಅನ್ನೋದು ಬಹಳ ಆಸಕ್ತಿ. ಯಾರದೇ ಮನೆಗೆ ಹೋದ್ರು ಒಂದು ಟೇಪ್ ರಿಕಾರ್ಡ್ ನೋಡ್ತಕ್ಕಂಥದ್ದು. ಟು ಬಿ ಫ್ರ್ಯಾಂಕ್, ನಾವು ಬಂದು ನಮ್ಮ ಏರಿಯಾದಲ್ಲಿ ಒಂದು ಸೈಕಲ್ ಶಾಪ್ ಇತ್ತು. ಅಲ್ಲಿ ಬಂದು ಈ ಹಬ್ಬ ಹರಿದಿನಗಳಲ್ಲಿ ಗ್ರಾಮೋಫೋನ್ ಹಾಕೋರು. ಆ ಗ್ರಾಮೋಫೋನಲ್ಲಿ ಹಾಡುಗಳು ಕೇಳ್ತಾ ಇದ್ದಿದ್ದು. ಆ ಥರ ಒಂದು ವಾತಾವರಣದಲ್ಲಿ ಬೆಳೆದು ಬಂದಿದ್ದು. ನಮಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅಂತಂದರೆ ಬಾಡಿಗೆಗೆ ಸೈಕಲ್ ತೊಗೊಂಡು ತುಳಿಯೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ. ಬಟ್ ಈ ಟೆಕ್ನಾಲಜಿ ಬಗ್ಗೆ ಯಾಕಷ್ಟು ಆಸಕ್ತಿ ಬಂತು ಅಂತ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಕೈಗೆ ಎಟಕದೇ ಇರೋ ವಸ್ತುಗಳು, ನಮಗೆ ಕಾಣದೇ ಇರೋ ವಸ್ತುಗಳನ್ನ ನಾವು ನೋಡಬೇಕು ಅಂತ ಆಸೆ ಪಡ್ತೀವಿ. ಕ್ಯೂರಿಯಾಸಿಟಿ ಹೆಚ್ಚಿರುತ್ತೆ. ಆದ ಕಾರಣ ನಮಗೆ ಆ ಒಂದು ಟೆಕ್ನಾಲಜಿಲಿ ತುಂಬ ಆಸಕ್ತಿ ಇತ್ತು. ಟು ಬಿ ಫ್ರ್ಯಾಂಕ್, ಇವತ್ತು ನಾನೇನು ಇಲ್ಲಿ ಬಂದು ಕೂತಿದ್ದೀನಿ, ನನಗಂತೂ ಹೆಚ್ಚು ವಿದ್ಯೆ ಇಲ್ಲ. ಯಾಕೆಂದರೆ ನಾನೊಬ್ಬ ಕಾರ್ ಡ್ರೈವರ್ ಆಗಿದ್ದವನು. ಬಟ್ ನನಗೆ ಖಂಡಿತ ಬುದ್ಧಿ ಇದೆ. ಜನ ಸಾಮಾನ್ಯವಾಗಿ ಬದುಕೋದೆ ವಿದ್ಯೆಯಿಂದ ಮತ್ತು ಬುದ್ಧಿಯಿಂದ. ವಿದ್ಯೆಗಿಂತ ಒಂದು ಕೈ ಮೇಲೆ ಬುದ್ಧಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಒಂದು ಸ್ಕೂಲಲ್ಲಿ ಒಂದೇ ಸ್ಕೂಲು, ಒಂದೇ ಟೀಚರು, ಒಂದೇ ಯೂನಿಫಾರ್ಮು, ಒಂದೇ ಫೀಸ್ ಇರುತ್ತೆ, ಅವ್ರಿಗೆ ಒಂದೇ ಬುಕ್ಸ್ ಇರುತ್ತೆ, ಪಾಠನೂ ಒಂದೇ ಇರುತ್ತೆ. ಬಟ್ ಅದರಲ್ಲಿ ಕೆಲವರು ಸ್ಟೂಡೆಂಟ್ಸು ನಂಬರ್ 1 ಬರ್ತಾರೆ, ಫಸ್ಟ್ ರ್ಯಾಂಕ್ ಬರ್ತಾರೆ. ಕಾರಣ ಏನಪ್ಪ ಅಂದರೆ, ಬಿಕಾಸ್ ಆಫ್ ಅವರ ಇಂಡಿವಿಜುವಲ್ ಬುದ್ಧಿಯಿಂದ. ಮನುಷ್ಯ ಬದುಕ್ತಕ್ಕಂಥದ್ದು ವಿದ್ಯೆಗಿಂತ ಹೆಚ್ಚಾಗಿ ಬುದ್ಧಿಯಿಂದ ಅನ್ನೋ ಒಂದು ವಿಚಾರ ಏನಿದೆಯಲ್ಲ, ನೀವು ಆಗಲೇ ಹೇಳ್ತಾ ಇದ್ರಿ. ಖಂಡಿತ ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಮೆಚ್ಕೋಬೇಕು ಅಂತೇಳಿ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಒಂದು ವ್ಯಾಲ್ಯೂ ಏನಿದೆಯಲ್ಲ, ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಮೊದಲು ಯಾರು ಗೊತ್ತಾಗುತ್ತೆ ಹೇಳಿ?
ಆ ವ್ಯಕ್ತಿಗೆ ಗೊತ್ತಾಗೋದು. ಅವನ ಬಗ್ಗೆ ಅವನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಅವನ ಬಗ್ಗೆ ಅವನೇ ತಿಳ್ಕೊಳ್ಳಿಲ್ಲ ಅಂದರೆ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಖಂಡಿತ ಇವತ್ತು ನಾವಿಲ್ಲಿ ಬಂದು ಕೂತಿದ್ದೀವಿ, ಏನೋ ಸಾಧಕರು ಅಂತ ನೀವು ಹೇಳ್ತೀರಾ, ಬಟ್ ನಮಗಿದೊಂದು ಕಾಯಕ ಅಂತ ನಾನು ಹೇಳ್ತೀನಿ ಮೇಡಮ್. ಯಾಕೆಂದರೆ ನಾವು ಪ್ರತಿದಿನ ಅಡುಗೆ ಮಾಡ್ತೀವಿ. ಅಡುಗೆ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಅದೇನೋ ಅದೃಷ್ಟ ಅಂತ ಹೇಳ್ತೀರಾ. ಯಾಕೆ ನಾನು ಮಾಡೋಲ್ವಲ್ಲ, ಭಾಗ್ಯ ಅವ್ರು ಮಾಡೋದಲ್ಲ. ನೀವು ಮಾಡಿದಿದ್ರೆ ಗೊತ್ತಾಗ್ತಿತ್ತು ಎಷ್ಟು ದೊಡ್ಡ ಕೆಲಸ ಅದು, ಗೊತ್ತಾ? ಎಸ್, ಮಾತಾಡ್ತೀನಿ. ಮೇಡಮ್ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನೀವು ಹೇಗೆ ಗಿರೀಶ್ ಅವ್ರಿಗೆ ಸಿಕ್ಕಿದ್ರಿ? ಸೊ ನಿಮ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಈ ನಿಮ್ಮ ಪಯಣದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ದು ಅರೇಂಜ್ ಮ್ಯಾರೇಜು. ನೀವು ಆಗ್ಲೇ ಹೇಳಿದ್ರಿ ತುಂಬಾ ಚೆನ್ನಾಗಿದ್ದೀರಾ ನೀವು ಅಂತ. ಬಿಫೋರು ಹಾಗೆ ಇದ್ದೆ. ಸೊ ಚೆನ್ನಾಗಿದ್ದೇನೆ ಅನ್ನೋದಕ್ಕೆ ತುಂಬಾ ಗಂಡಿನ ಕಡೆಯವ್ರು ತುಂಬ ಹೆಚ್ಚು ಜನ ಕೇಳಕ್ಕೆ ಶುರು ಮಾಡಿದ್ರು. ಸೊ ಹಂಗಾಗಿ ನಾನು 10th ಡಿಸ್ಕಂಟಿನ್ಯೂ ಮಾಡಿ ಮದುವೆ ಮಾಡಿ ಕಳಿಸಿದ್ರು. ಮದುವೆ ಆದಮೇಲೆ ನಾರ್ಮಲ್ 1.5 ಇಯರ್ಗೆ ಮಗು ಆಯಿತು. ಇನ್ನು ಮಗುನ ಬೆಳೆಸೋದ್ರಲ್ಲೇ ಲೈಫ್ ಹಂಗೆ ಮುಗ್ದೋಯ್ತು. ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಯೋಚನೆ ಮಾಡ್ತಿದ್ದೆ, ಏನು ನನ್ನ ಲೈಫ್ ಹಿಂಗೆ ಹೋಗ್ತಿದ್ಯಲ್ಲ, ನಾನು ಏನಾರ ಒಂದು ಮಾಡಬೇಕು. ಬಿಕಾಸ್ ಮಕ್ಳು ಒಂಚೂರು ದೊಡ್ಡವರಾದವಾಗ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಲೈಫ್ ಕೊಡಬೇಕು, ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನಾನು ಇವ್ರನ್ನ ಯಾವಾಗಲೂ ಕೇಳ್ತಿದ್ದೆ, ನಾನು ಏನಾರ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ. ಆವಾಗ ಇವರು ಹೊರಗಡೆ ಪ್ರಪಂಚ ತುಂಬಾ ಡಿಫ್ರೆಂಟ್ ಆಗಿದೆ, ನೀನು ಅನ್ಕೊಂಡಷ್ಟು ಈಸಿ ಅಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದು ಅಂತ ಹೇಳ್ತಿದ್ರು. ಆಮೇಲೆ ಯೂಟ್ಯೂಬ್ ಶುರು ಮಾಡಿದ್ವಿ. ಯೂಟ್ಯೂಬ್ ಶುರು ಮಾಡಾದ್ಮೇಲೆ ನನಗೂ ಏನು ಅಷ್ಟೊಂದು ಅಡುಗೆಗಳು ಗೊತ್ತಿರಲಿಲ್ಲ. ನಾನು ಈ ಪಾಯಿಂಟ್ನ ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು. ಭಾಗ್ಯ ಅವ್ರಿಗೆ ನಿಜಕ್ಕೂ ಕೂಡ ಒಂದು ಚೂರು ಅಡುಗೆ ಮಾಡೋದು ಬರ್ತಿರ್ಲಿಲ್ವಂತೆ. ಬಟ್ ಈಗ ಕೋಟ್ಯಾಂತರ ಜನ ನೋಡೋ ಥರ ಅಷ್ಟೇ ಇಷ್ಟಪಡೋ ಅಂತ ರುಚಿಕರವಾದ ಐಟಮ್ಸ್ ಮಾಡ್ತೀರಾ. ಹೌದು, ಅದಂತೂ ಗ್ರೇಟ್ ಮೇಡಮ್. ಎಲ್ಲಿ ಕಲ್ತ್ರಿ ನೀವು ಈ ಅಡುಗೆ ಮಾಡೋದೆಲ್ಲ? ಹಾಗಿದ್ರೆ ಅಂದರೆ ಸ್ವಲ್ಪ ಬೇಸಿಕ್ ಅಡುಗೆಗಳು ಅಮ್ಮ, ಅಕ್ಕ, ಅತ್ತೆ ಎಲ್ಲ ಹೇಳ್ಕೊಟ್ಟಿದ್ರು. ಅದನ್ನ ನನ್ನ ಚಾನಲಲ್ಲಿ ಶೂಟ್ ಮಾಡ್ತಾ ಹೋದ್ವಿ. ಅದು ಹಾಗೆ ಸ್ವಲ್ಪ ದಿವಸಕ್ಕೆ ನಮ್ದು ಒಂದು ಚಿಕ್ಕದಾಗಿ ಹೋಟೆಲ್ ಓಪನ್ ಮಾಡಿದ್ವಿ. ಸೊ ಅಲ್ಲಿದ್ದ ಕುಕ್ಸ್ ಎಲ್ಲ ನನಗೆ ಅಡುಗೆ ಬಗ್ಗೆ ಅವ್ರೇನು ಮೆಷರ್ಮೆಂಟ್ ಹೇಳ್ಕೊಡ್ತಿರ್ಲಿಲ್ಲ. ಈ ರೆಸಿಪಿ ಮಾಡೋದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡ್ರು. ಅವ್ರು ಹೇಳಿದ್ದನ್ನ, ಬಟ್ ಅವ್ರು ಲಾರ್ಜ್ ಕ್ವಾಂಟಿಟಿ 5 kg 10 kg ಆ ಥರ ಕ್ವಾಂಟಿಟಿಗೆ ಮಾಡ್ತಿದ್ರು. ನನಗೆ ಹೇಳ್ತಿದ್ರು ಇಂಗ್ರೀಡಿಯೆಂಟ್ಸು. ಅದೇ ನಾನು ಕೂತ್ಕೊಂಡು ಅರೇಂಜ್ ಮಾಡಿ ಒಂದು 1/2 kg ಮೆಷರ್ಮೆಂಟಿಗೆ ಮಾಡ್ತಿದ್ದೆ. ಅಂದರೆ ಬಿಕಾಸ್ 4 ಜನ 5 ಜನಕ್ಕೆ ಸಾಕಲ್ವಾ ಅಷ್ಟು ಮಾಡಿದ್ರೆ. ಸೊ ಅದನ್ನ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿತ್ತು, ಇಷ್ಟು ಹಾಕಿದ್ರೆ ಸಾಕಾಗತ್ತಾ ಅನ್ನೋ ಬ್ಲೈಂಡ್ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಂದರೆ ಸರ್, ಈಗ ನೀವು ಡ್ರೈವರ್ ಕೆಲಸ ಮಾಡ್ತಿದ್ರಿ ಅನ್ನೋದು ನಮಗೆ ಗೊತ್ತಿದೆ. ಸೊ ಡ್ರೈವರ್ ಪ್ಲಸ್ ಫೋಟೋಗ್ರಫರ್ ಕೂಡ ಆಗಿದ್ರಿ. ಸಣ್ಣ ಪುಟ್ಟ ಫೋಟೋಗಳನ್ನು ತೆಗಿತಾ ಇದ್ದು ಜೀವನ ಸಾಗಿಸ್ತಾ ಇದ್ರಿ ಅಂತ. ಸೊ ಫೋಟೋ ಮತ್ತು ಡ್ರೈವರ್ ಆಗಿದ್ದವರು ಹೇಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಅದು ಕೂಡ ಕುಕಿಂಗ್ ಚಾನಲ್ಲೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಯಾವ ಸಂದರ್ಭದಲ್ಲಿ ಈ ಥಾಟ್ ಬಂದಿದ್ದು? ನಾನು ಮೊದಲು ಅಫ್ಕೋರ್ಸ್ ಡ್ರೈವರ್ ಆಗಿದ್ದೆ. ಡ್ರೈವರ್ ಆಗಿರಬೇಕಾದ್ರೆ ಏನಾಯಿತು, ನನಗೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಆಸಕ್ತಿ ಬಹಳ ಇತ್ತು. ಬಟ್ ನನಗೆ ಫೋಟೋಗ್ರಫಿಲಿ ಬಹಳ ಆಸಕ್ತಿ ಇತ್ತು. ಆಗ ಬಂದು ನಾನು ರೋಲ್ ಕ್ಯಾಮ್ರಾದಲ್ಲೇ ಫೋಟೋಸು ಸುಮ್ಮನೆ ಜಸ್ಟ್ ಸ್ಮಾಲ್ ಫಂಕ್ಷನ್ ತೆಗೆದು ಕೆಲವೆಲ್ಲ ಪ್ರಿಂಟ್ ಹಾಕಿ ಕೊಟ್ಟಿದ್ದು ಉಂಟು. ಬಟ್ ಅದ್ರಲ್ಲಿ ತುಂಬ ಕ್ಯೂರಿಯಸ್. ಇವಾಗ ಏನು ಫೋಟೋ ತೆಗೆದ್ರೆ ಇಮಿಡಿಯೇಟ್ ನಿಮ್ಗೆ ಅಲ್ಲೇ ಕಂಡುಬಿಡುತ್ತೆ. ಬಟ್ ಆವಾಗ ಹಂಗಲ್ಲ, ಅದನ್ನು ಡೆವಲಪ್ ಮಾಡಿಸಿ ನೋಡಬೇಕು ಅನ್ನೋ ಆಸೆ ಇರ್ತಾ ಇತ್ತು. ಆ ಥರ ಒಂದು ಆಸಕ್ತಿ ಬೆಳೆಸ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ, ನಾನು ಡ್ರೈವರ್ ಆಗಿರ್ಬೇಕಾದ್ರೆ ಹೀಗೆ ಒಂದು ಕಡೆ ಎಲ್ಲೋ ಗೃಹ ಪ್ರವೇಶಕ್ಕೆ ಹೋದಾಗ ಒಬ್ಬ ಫೋಟೋಗ್ರಾಫರ್ ಜೀವನ ತಿಳ್ಕೊಂಡೆ ಏನು ಅಂತ. ಆಗ ನನಗೆ ಅದು ಫೈನಾನ್ಷಿಯಲಿ ಆಗ್ಬೋದು, ಅಥವಾ ಅವರ ವರ್ಕ್ ಸ್ಟೈಲ್ ಆಗ್ಬೋದು, ಅಥವಾ ಅವ್ರು ಏನು ಫ್ರೀ ಇರ್ತಾರೆ, 15 ದಿನ ಕೆಲಸ ಮಾಡ್ತೀವಿ, 15 ದಿನ ಫ್ರೀ ಇರ್ತೀವಿ, ನಾವು ದುಡಿತಕ್ಕಂಥ 1 ತಿಂಗಳ ಸಂಬಳನ ಅವ್ರು ಬಂದು 1 ವಾರದಲ್ಲೇ ದುಡಿತಾರೆ. ಇವೆಲ್ಲ ಸ್ವಲ್ಪ ಇಂಪ್ರೆಸ್ ಅಂತು, ಹಣದ ಮೇಲೆ ವ್ಯಾಮೋಹ ಬಂದಿಲ್ಲ. ಬಟ್ ಇಷ್ಟ ಆಯಿತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಂದು ಕ್ರಿಯಾತ್ಮಕವಾದಂಥ ಒಂದು ಉದ್ಯೋಗ. ಬಟ್ ನನ್ನ ಮನಸ್ಸಲ್ಲಿ ಆಗ ಬಂದಿದ್ದೇನಪ್ಪ ಅಂತಂದರೆ, ಏನಾದ್ರು ಮಾಡಬೇಕು, ಅಚೀವ್ಮೆಂಟು ಏನಾದ್ರು ಕಲಿಬೇಕು ಅಂತ ಬಂದಾಗ ಒಂದು ಥಾಟ್ ಏನಪ್ಪ ಬಂತು ಅಂದರೆ, ಸೂರ್ಯಚಂದ್ರ ಇರೋವರೆಗೂ ಮದುವೆಗಳು ನಡೀಲೇಬೇಕು. ಆದಿಕಾಲದಿಂದ ಅನಾದಿ ಕಾಲದಿಂದ ಮುಂದಕ್ಕೆ ಯಾವಾಗಲೇ ಆಗ್ಬೋದು. ಬಟ್ ಮದುವೆ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ. ಫೋಟೋಗ್ರಾಫರ್ ಆದರೆ ಯಾವಾಗಲೂ ಕೆಲಸ ಇರುತ್ತೆ, ಏನೋ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ಒಂದು ಒಳ್ಳೆ ವಿಚಾರ. ಎರಡನೇದು ಬಂದು ಏನಪ್ಪ ಅಂತಂದರೆ, ನಾವು ಯಾವತ್ತೂ ಸಂತೋಷವಾದಂಥ ಒಂದು ವಾತಾವರಣದಲ್ಲಿ ಇರ್ತೀವಿ ಅಂತಕ್ಕಂಥ ಒಂದು ಇನ್ನೊಂದು ಇದು. ಬಟ್ ನಾನು ಸರಿಸುಮಾರು ನಮ್ಮಲ್ಲಿ ಓನ್ ಆರ್ಡರ್ ಮತ್ತು ಸಬ್ ಆರ್ಡರ್ ಅಂತ ಮಾಡ್ತೀವಿ. ಬಟ್ ನಾನು 500ಕ್ಕೂ ಹೆಚ್ಚು ಮದುವೆಗಳನ್ನ ಮಾಡಿದ್ದೀನಿ ಮೇಡಮ್. 500ಕ್ಕೂ ಹೆಚ್ಚು ಮದುವೆಗಳ ಫೋಟೋಗ್ರಫಿ ಮಾಡಿದ್ದೀನಿ. ಬಟ್ ಈ ಥರ ನಾನು ಫೋಟೋಗ್ರಾಫರ್ ಆಗಬೇಕು ಅಂತೇಳಿ ಫೋಟೋಗ್ರಫಿ ನಾನು ಕಲಿಬೇಕಾದ್ರೆ ನನಗೆ ಯಾರು ಗುರುಗಳಿಲ್ಲ, ಅಥವಾ ಎಲ್ಲೂ ನಾನು ಕೆಲಸ ಮಾಡಿಲ್ಲ, ಯಾರು ಫ್ರೆಂಡ್ಸು ಇಲ್ಲ. ಬಟ್ ಏನಪ್ಪ ಅಂದರೆ, ನಾನು ಯೂಟ್ಯೂಬೇ ನೋಡ್ಕೊಳ್ತಿದ್ದು ಫೋಟೋಗ್ರಫಿನ. ನಾನು ಯೂಟ್ಯೂಬೇ ನೋಡ್ಕೊಳ್ತಿದ್ದು. ಆಗಿನ ಕಾಲದಲ್ಲಿ ಹಿಂದಿಲೂ ಇಲ್ಲ, ಯಾವುದೇ ಬೇರೆ ಲ್ಯಾಂಗ್ವೇಜಲ್ಲಿಲ್ಲ, ಕನ್ನಡದಲ್ಲಿಲ್ಲ, ಬರೀ ಇಂಗ್ಲೀಷ್ ಮಾತ್ರ ಇರ್ತಾ ಇತ್ತು. ಯೂಟ್ಯೂಬ್ ಶುರು ಆಗಿದ್ದು ಸರಿಸುಮಾರು ಏನೇನಾದರೂ 2005
ಓಕೆ. ಬಟ್ ನಾನು ಯೂಟ್ಯೂಬ್ ನೋಡೋಕೆ ಶುರು ಮಾಡಿದ್ದು 2008ಇಂದನೇ ಶುರು ಮಾಡಿದೆ. ಬಟ್ ಆಗೆಲ್ಲ ಬಂದು ಎಜುಕೇಟೆಡ್ ವಿಡಿಯೋಸ್ ತುಂಬ ಇರ್ತಾ ಇತ್ತು, ಅರ್ಥ ಮಾಡ್ಕೋಬೋದಾಗಿತ್ತು. ಆಗ ನಾನು ಯೂಟ್ಯೂಬೇ ನೋಡಿ ಕಲ್ತಿದ್ದು. ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಮೇಲೆ ಪ್ರಯೋಗ, ಇವ್ರಿಗೆ ಪ್ರಯೋಗ, ಮಲಗಿದ್ದವ್ರನ್ನ ಎಬ್ಬರಿಸಿ ಫೋಟೋಸ್ ತೆಗಿತಾ ಇದ್ದೆ. ಮನೆಯೇ ಮೊದಲ ಪಾಠಶಾಲೆ ಆ ಥರ ಪ್ರಾಕ್ಟೀಸ್ ಮೇಕ್ಸ್ ತುಂಬ ನನಗೆ ಪರ್ಫೆಕ್ಟ್ ಮಾಡ್ತು. ಆ ಥರ ಇರ್ಬೇಕಾದ್ರೆ ಹೆಂಗೋ ಫೋಟೋಗ್ರಾಫರ್ ಅದೇ ಎಲ್ಲ ಆಯಿತು, ಆಫೀಸ್ ಮಾಡಿದೆ, ಎಲ್ಲ ಆಯಿತು. ಕಡೆಗೆ ನಮ್ಮ ಮಕ್ಕಳು ಬೆಳೆದ್ರು. ಒಂದು ಚಿಕ್ಕ ಮನೇಲಿದ್ವಿ. ಒಂದು ಚಿಕ್ಕ ಮನೇಲಿ ಇರ್ಬೇಕಾದ್ರೆ ನಾವು ಜನರಲಾಗಿ ಏನಾಗ್ತಾ ಇತ್ತು, ಚಿಕ್ಕ ಮಕ್ಕಳಿದ್ದಾಗ ನಾವು ಆರಾಮಾಗಿ ಪಕ್ಕದಲ್ಲಿ ಮಲಸ್ಕೊಳ್ತಾ ಇದ್ವಿ. ಬಟ್ ಉದ್ದುದ್ದ ಮಲಗೋದು ನಾವು ಅಡ್ಡಾಡ ಮಲಗೋಕೆ ಶುರು ಮಾಡಿದ್ವಿ, ಯಾಕಂದ್ರೆ 4 ಜನಕ್ಕೆ ಸಾಲಲ್ಲ ಒಂದೇ ರೂಮು ಅಂತೇಳಿ. ಬಟ್ ಆ ಥರ ಆಗ್ಬೇಕಾದ್ರೆ ಮಕ್ಕಳು ಬೆಳೆದ್ರು. ಅವಾಗ ನಮಗೂ ಮನೆ ಚೇಂಜ್ ಮಾಡ್ಬೇಕಂತಿತ್ತು. ಆಗ ನಂತರ ಒಂದು ಓಮಿನಿ ಇತ್ತು ಮೇಡಮ್. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಂದ್ರೆ ಕಾರಣ ಇದೆ. ಓಮಿನಿ ಇತ್ತು, ಒಂದು ಮಳೆ ನನ್ನ ಜೀವನ ಚೇಂಜ್ ಮಾಡಿದೆ. ಒಂದು ಮಳೆ. ಬಟ್ ಓಮಿನಿ ಇತ್ತು, ಅದು ಮಾರ್ಬಿಟ್ಟು ನಾವು ಒಂದು ಹೊಸ ಕಾರ್ ತೊಗೊಂಡ್ವಿ. ಹೊಸ ಕಾರ್ ತೊಗೊಂಡಾಗ ಏನಾಯಿತು, ಬೇರೆ ಕಡೆ ಪಾರ್ಕ್ ಮಾಡ್ತಾ ಇದ್ದೆ. ಬೇರೆ ಕಡೆ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಏನಾಯಿತು, ಒಂದು ದಿನ ಅಚಾನಕ್ಕಾಗಿ ಭಾಳ ದೊಡ್ಡ ಮಳೆ ಬಂದು ಕಾರ್ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಕಾರ್ ಒಳಗಡೆ ನೀರು ನುಗ್ಗಿ, ಸರಿ ಅವಾಗ ನಾವು ಅಷ್ಟು ಕಾಸ್ಟ್ಲಿ ಕೊಟ್ಟು ಕಾರ್ ತೊಗೊಂಡಿದ್ವಿ. ಅಟ್ಲೀಸ್ಟ್ ಒಂದು ಪಾರ್ಕಿಂಗ್ ಇರೋ ಮನೆ ಹುಡುಕಿ, ನಾವು ಮಕ್ಕಳು ದೊಡ್ಡವರಾದರು, ಒಂದು ಡಬಲ್ ಬೆಡ್ರೂಮ್ ಮಾಡಿ ಹೋಗೋಣ ಅಂತೇಳಿ ಎಲ್ಲೋ ಒಂದು ಕಡೆ ಹೀಗೆ ಮನೆ ಹುಡ್ಕಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ತುಂಬ ದೊಡ್ಡ ಮನೆ. ಅದು ಅವ್ರು ಲೀಸಿಗೆ ಕೊಡ್ತೀನಿ ಅಂದ್ರೆ ತುಂಬ ದೊಡ್ಡ ಮೊತ್ತ, ನಮಗೆ ಅಷ್ಟು ಕೆಪಾಸಿಟಿ ಇರಲಿಲ್ಲ. ಬಟ್ ಆದರೂ ಆ ಮನೆ ನೋಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟಾಗಿ ಒಂಥರ ಆಸೆ ಆಯಿತು. ನೋಡೋದು ತುಂಬ ಇಷ್ಟ ಆಯಿತು. ಅಂದರೆ ಪ್ರಪಂಚದಲ್ಲಿ ಮನೆ ಬಿಟ್ಟರೆ ಬೇರೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಮಗೆ ತುಂಬ ಇಷ್ಟ ಆಯಿತು. ಆವಾಗ ಏನೋ ಒಂದು ಪ್ರಯತ್ನ ಬಿದ್ವಿ, ನಮಗಲ್ಲಿ ಋಣ ಇತ್ತು ಅನಿಸುತ್ತೆ. ಕಡೆಗೆ ಆ ಮನೆಗೆ ಹೋದ್ವಿ. ಆ ಮನೆಗೆ ಹೋದಾಗ ಹೊಸ ಮನೆ, ತುಂಬ ಸುಂದರವಾದಂಥ ಒಂದು ಅಡುಗೆ ಮನೆ. ನಾನು ಅವಾಗ ಟೆಕ್ ಚಾನಲ್ ಮಾಡಬೇಕು ಅಂತೇಳಿ ಆಸೆ ಇತ್ತು. ಯಾಕೆಂದರೆ ಆಸ್ ಐ ಎಮ್ ಎ ಫೋಟೋಗ್ರಾಫರ್, ನನ್ನ ಹತ್ರ ಲೈಟ್ ಇತ್ತು, ಮೈಕ್ ಇತ್ತು, ಕ್ಯಾಮ್ರಾ ಇತ್ತು, ಎಡಿಟಿಂಗ್ ಮಾಡೋದಕ್ಕೆ ಸಿಸ್ಟಮ್ ಇತ್ತು, ಎಲ್ಲ ಇತ್ತು. ವಿತೌಟ್ 0 ಇನ್ವೆಸ್ಟ್ಮೆಂಟು ನಾವು ಶುರು ಮಾಡ್ಬೋದಾಗಿತ್ತು, ಏನು ಮಾಡ್ತೀವಿ ಅಂದರು. ಬಟ್ ನಾನು ಒಂದು ಟೆಕ್ ಚಾನಲ್ ಮಾಡಬೇಕಂತ ಶುರು ಮಾಡಿದೆ. ಆವಾಗ ನಾನು ಆಗ 4K ಕ್ವಾಲಿಟಿನಲ್ಲಿ ವಿಡಿಯೋಸ್ ಕೊಡೋಕ್ಕೆ ಶುರು ಮಾಡಿದೆ. ಅದನ್ನು ನೋಡಿ ಕೆಲವರು ನಂಗೆ ಕಮೆಂಟ್ ಹಾಕೋರು, ಸರ್ ನಿಮ್ಮದು ವಿಡಿಯೋ ತುಂಬ ಚೆನ್ನಾಗಿದೆ, ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಅಷ್ಟು. ಯಾಕೆಂದರೆ 2017 4K ಕ್ವಾಲಿಟಿ ಅಂದರೆ ಅದು ದೊಡ್ಡ ವಿಚಾರ. ಬಟ್ ಏನಪ್ಪ ಅಂದರೆ ಕೆಲವರೆಲ್ಲ, ಸರ್ ಅಡುಗೆನಲ್ಲಿ ತುಂಬ ರೆವಿನ್ಯೂ ಇದೆ, ತುಂಬ ಚೆನ್ನಾಗಿದೆ, ತುಂಬ ಫ್ಯೂಚರ್ ಇದೆ, ನೀವು ಅಡುಗೆ ಮಾಡಿ ಅಂತ ಕೆಲವರು ಫೋನ್ ಮಾಡಿ ಹೇಳೋರು, ಕೆಲವರು ಮೆಸೇಜಲ್ಲಿ ಇದು ಮಾಡೋರು. ಆಗ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಅಡುಗೆ ಮನೆ ಚೆನ್ನಾಗಿತ್ತು, ಅಲ್ಲಿ ನಮ್ಮ ಭಾಗ್ಯ ಟಿವಿ ಹುಟ್ಟೋದಕ್ಕೆ ಶುರು ಆಯಿತು. ಮನೆಯಿಂದ ನಿಮಗೆ ಆ ಥಾಟ್ ಬಂತು? ಹೌದು. ಆ ಮಳೆ ಬಂದು ನಾವು ಮನೆ ಚೇಂಜ್ ಮಾಡಿ ಅಲ್ಲೊಂದು ಸುಂದರವಾದ ಅಡುಗೆ ಮನೆ ಸಿಕ್ಕಿ ಅಲ್ಲಿ ನಾವು ಅಡುಗೆ ಮಾಡೋಕೆ ಶುರು ಮಾಡಿದ್ವಿ. ಸ್ಟಾರ್ಟಿಂಗ್ ಭಾಗ್ಯ ಅವರು ಮಾತಾಡ್ಬೇಕಾದ್ರೆ ಸ್ವಲ್ಪ ಅವರು ಭಯ ಪಡೋರು. ಈಗ ನಾನು ಅವ್ರ ರಿಯಾಕ್ಷನ್ ಕೇಳಬೇಕು. ಈಗ ಸರ್ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಮೇಡಮ್ ಹಿಂಗ್ ಚಾನಲ್ ಸ್ಟಾರ್ಟ್ ಮಾಡೋಣ ಕುಕಿಂಗ್ದು ಅಂತ. ಸೊ ನಿಮಗೆ ಮೊದಲು ಥಾಟ್ ಅನ್ಸಿದ್ದೆ ಏನು, ನಾನು ಮಾಡ್ತೀನಿ ಅಂತ ಅನ್ಸ್ತಾ ನಿಮ್ಗೆ? ಫಸ್ಟ್ ಆಫ್ ಆಲ್ ಇದಿದೆ, ಎಲ್ಲಾರ ಕೆಲ್ಸಕ್ಕೆ ಹೋಗ್ಬೇಕು ಅಂತಲ್ವಾ. ಇವ್ರು ಸಜೆಸ್ಟ್ ಮಾಡಿದ್ದು ಬಿಗಿನಿಂಗ್ ನಾನು ಸಪೋರ್ಟ್ ಮಾಡ್ತೀನಿ, ಆಮೇಲೆ ಫುಲ್ ನಿನ್ಗೆ ಹೇಳ್ಕೊಡ್ತೀನಿ ಕ್ಯಾಮ್ರಾ ವರ್ಕ್ ಎಲ್ಲಾನು, ನೀನೇ ಶೂಟ್ ಮಾಡ್ಕೊ, ನೀನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯ್ತು ಮಾಡ್ದೋಣ ಅಂತೇಳಿ ಫಸ್ಟ್ ಅವರೇ ಶೂಟ್ ಮಾಡ್ತಿದ್ರು, ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ನನ್ ಸಿಕ್ಕಾಪಟ್ಟೆ ನರ್ವಸ್. ಸೊ ಹಂಗಾಗಿ ಫಸ್ಟ್ ಪ್ರಿಪೇರ್ ಮಾಡಿದ ಫುಡ್ ಯಾವುದು ಯೂಟ್ಯೂಬ್ ಚಾನಲ್ಗೆ? ಸ್ವೀಟ್ ಪೊಂಗಲ್. ಬಿಕಾಸ್ January 5th ನಾವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಇನ್ 15th ಸಂಕ್ರಾಂತಿ ಇತ್ತಲ್ವಾ, ಸೊ ಹಂಗಾಗಿ ಶುರು ಆಗ್ಲಿ ಸಂಕ್ರಾಂತಿ ಒಂದು ಸ್ವೀಟ್ ಇಂದ ಶುರು ಆಗ್ಲಿ ಅಂತ ಹೇಳಿ ಸ್ವೀಟ್ ಪೊಂಗಲ್ 2017 ನಾವು ಡಿಸೆಂಬರ್ ಅಲ್ಲಿ ಚಾನಲ್ ಮಾಡಿದ್ದು. 18 ಅಲ್ಲಿ ನಾವು ಫಸ್ಟ್ ವಿಡಿಯೋ ಮಾಡಿದ್ವಿ. ಫಸ್ಟ್ ವಿಡಿಯೋ ಮಾಡಿ ಒಂದು 10 ವಿಡಿಯೋ ಮಾಡಿದ್ವಿ ಅಷ್ಟೇ. ಇವಳು ಏನ್ ಮಾಡ್ತಾ ಇದ್ರು ನೋಡಿ, ಹೆಂಗೆಲ್ಲ ಜೀವನ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ. 10 ವಿಡಿಯೋಗೆ ಅವರೇ ವಾಯ್ಸ್ ಕೊಟ್ಟಿದ್ರು. ತುಂಬಾ ವಿಡಿಯೋಸ್ಗೆ ನಾನೇ ವಾಯ್ಸ್ ಕೊಟ್ಟಿದ್ದೆ. ಹೇಗೆ ಅಂತಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾತಾಡ್ತಿದ್ದೀನಿ ಅನ್ನೋದು. ಇವ್ರು ಹೆಡ್ಫೋನ್ ಹಾಕೊಂಡು ಇರ್ತಿದ್ರಲ್ವಾ, ಸೊ ಇನ್ನು ಸ್ಪಷ್ಟವಾಗಿ ನಂದು ಕನ್ನಡ ಅಷ್ಟು ಫ್ಲೂಯೆಂಟ್ ಕರೆಕ್ಟಾಗಿ ಇರಲಿಲ್ಲ. ಸೊ ಹಂಗಾಗಿ ಇವ್ರು ಕರೆಕ್ಷನ್ ಮಾಡ್ತಿದ್ರು. ಇವ್ರು ಕರೆಕ್ಷನ್ ಮಾಡೋದು ಹೇಗಿತ್ತು ಅಂದರೆ ನನಗೆ ಬೈದಂಗೆ ನನಗೆ ಅನಿಸ್ತಿತ್ತು. ಸೊ ನರ್ವಸ್ ಆಗ್ಬಿಟ್ಟು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಹಾರ್ಟ್ ಬೀಟ್ ಜಾಸ್ತಿ, ಇವ್ರ ಹೆಡ್ಫೋನ್ ಏನೋ ಸೌಂಡ್ ಡಿಸ್ಟರ್ಬೆನ್ಸ್. ನಾನು ಹೇಳಿದೆ ಅದು ಹೊರಗಡೆ ಸೌಂಡ್ ಅಲ್ಲ, ನಂದು ಹಾರ್ಟ್ ಬೀಟ್ ನಿಮ್ಗೆ ಕೇಳಿಸ್ತೀರಿ. ಗೊತ್ತಾಗ್ತಲ್ಲ, ಆ ಥರ ಇತ್ತು ನನಗೆ. ಹಾರ್ಟ್ ಬೀಟ್ ಹೊಡೆಯೋದು ಕೇಳಿಸ್ತಾ ಇತ್ತು, ಆ ಮೈಕ್ ಆಗ್ತಾ ಇದೆ. ಭಯ ಅಂತಲ್ಲ, ಬಟ್ ಅವಳಿಗೆ ನರ್ವಸ್ ಆಗೋದು. ನನಗೇನಪ್ಪ, ನನ್ನ ಹೆಂಡತಿ ಬಗ್ಗೆ ಯಾರು ಬ್ಯಾಡ್ ಕಮೆಂಟ್ ಆಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು. ಅವಳಿಗೆ ಹೇಳ್ಕೊಡ್ತಾ ಇದ್ದೆ ಅಷ್ಟೇ, ಆಕಾರಗಳೆಲ್ಲ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ನಾನು ಅಯ್ಯೋ ಖಂಡಿತ ನಾನು ಜನಗಳಿಂದ ಬಹಳ ಕಲ್ತಿದ್ದೀನಿ. ಆವಾಗ ಎಷ್ಟೋ ಸತಿ ಹತ್ಕೊಂಡು ಅಡುಗೆ ಮಾಡಿದ್ರೆ ಹೋಗಿರೋ ಪ್ರಮೇಯನೂ ಉಂಟು. ಬರೀ 10 ವಿಡಿಯೋಗೆ ನಾವು 1000 ವಿಡಿಯೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟಿದ್ದೀವಿ. ಬಟ್ ಯಾಕೆಂದರೆ ಹೊಸದು ಎಲ್ಲ ಕಂಪ್ಲೀಟಾಗಿ ನಾವು ಎಲ್ಲ ಸೆಟಪ್ ಮಾಡ್ಕೋಬೇಕಾಗಿತ್ತು, ಕಲಿಬೇಕಾಗಿತ್ತು, ಟ್ಯೂನಪ್ ಮಾಡ್ಕೋಬೇಕಾಗಿತ್ತು. ಆವಾಗ ಹತ್ಬಿಟ್ಟಿದ್ದಾಳೆ. ಎಷ್ಟೋ ಸತಿ ನಾನು ಅಡುಗೆ ಮಾಡಲ್ಲ ಅಂತಲೂ ಇದು ಮಾಡಿದ್ದಾಳೆ. ಎಷ್ಟೋ ಸತಿ ಜಗಳ ಆಡ್ಕೊಂಡು ನಾವು ಅಡುಗೆ ಮಾಡಿರೋದುಂಟು. ಒಂದು 10 ವಿಡಿಯೋ ಮಾಡಿದ್ವಿ ಮೇಡಮ್. 10 ವಿಡಿಯೋ ಮಾಡಿದ್ಮೇಲೆ ಏನಾಯಿತು, ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಬಂತು. ಆಗಿನ ಕಾಲಕ್ಕೆ ಫಸ್ಟು ಯೂಟ್ಯೂಬಲ್ಲಿ ಯಾವುದೇ ಒಂದು ವಿಡಿಯೋ ಹಾಕಬೇಕಾದ್ರೂ ಒಂದು ಟೈಮಲ್ಲಿ ವಿತಿನ್ ಎ ಸೆಕೆಂಡ್ ನಿಮ್ಮ ಮಾನಿಟೈಸೇಷನ್ ಆನ್ ಆಗೋದು.
ಹೌದು. ಬಟ್ ಅದಾದ ನಂತರ ಏನಾಯ್ತು, ಯಾವಾಗ ಜಿಯೋ ಎಲ್ಲ ಬಂತು, ತುಂಬಾ ಜನ ಜಾಸ್ತಿ ಆದ್ರು. 10,000 ವ್ಯೂಸ್ಗೆ ವ್ಯೂಸ್ ಕಾಣಬೇಕು, ಅದು ಎಷ್ಟು ವಿಡಿಯೋ ಅಂತ ಕಾಣ್ಬೋದು, ಮಾನಿಟೈಸೇಷನ್ ಕೊಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಪುಣ್ಯ ಅಂತ ಹೇಳ್ತೀವೋ ಅಥವಾ ಗುಡ್ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಬಟ್ 2018 ಫೆಬ್ರವರಿಲಿ ಒಂದು ರೂಲ್ಸ್ ಬಂತು. ಏನಪ್ಪ ಅಂದರೆ, ನೀವು ಇನ್ಮೇಲೆ ಮಾನಿಟೈಸೇಷನ್ ಮಾಡಬೇಕಂದ್ರೆ 4,000 ಗಂಟೆ ವಾಚ್ ಟೈಮ್ ಇರಬೇಕು, 1,000 ಜನ ಸಬ್ಸ್ಕ್ರೈಬರ್ ಇರಬೇಕು ಅಂತ. ನಮ್ದು ಇದ್ದಿದ್ದೆ 500 ಗಂಟೆ ವಾಚ್ ಟೈಮ್, ಇನ್ನು 3,500 ಬೇಕಿತ್ತು. ಆಮೇಲೆ ಒಂದು ಮೋಸ್ಟ್ಲಿ ಸಬ್ಸ್ಕ್ರೈಬರ್ ಆಗಿದ್ರೆ ಏನೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ 500 ಜನ ಇದ್ದಿದ್ದು, ಅದು 500 ಜನ ಬೇಕಿತ್ತು. 10 ವಿಡಿಯೋ ಮಾಡಿದ್ವಿ, ಅಲ್ಲಿಗೆ ಇದು ನಮ್ಮ ಕೈಲಿ ಆಗಲ್ಲ, ಯಾಕಂದ್ರೆ ಅಷ್ಟು ರೀಚ್ ಮಾಡೋದಲ್ಲ ತಮಾಷೆ ಅಲ್ಲ ಅಂತೇಳಿ ನಾವು ಬಿಟ್ಬಿಟ್ವಿ ಮೇಡಮ್. ನೀವು ಬಿಟ್ಬಿಟ್ವಿ ಆಗಲ್ಲ ಅಂತೇಳಿ ಜನವರಿಲೇ ಬಿಟ್ಬಿಟ್ಟು ಶುರು ಮಾಡಿದ್ದು ಆ ತಿಂಗಳೇ, ಬಿಟ್ಟಿದ್ದು ಅದೇ ತಿಂಗಳೇ, ಆಯ್ತಾ. ಬಟ್ ಏನಾಗಿತ್ತು ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಬಿಟ್ಬಿಟ್ವಿ. ಯುಗಾದಿ ಹಬ್ಬಕ್ಕೆ ನಾವು ಕೆಲವೊಂದು ರೆಸಿಪಿ ಮಾಡಿದ್ವಿ, ಒಬ್ಬಟ್ಟು ಮತ್ತು ಇದೆಲ್ಲ ಚಿಕನ್ ಬಿರಿಯಾನಿ ಒಂದು ಮಾಡಿದ್ವಿ, ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಅಂತೇಳಿ. ಅದೇನಾಗಿತ್ತು, ಸಮ್ಮರ್ ಸೀಸನ್ ಆಗಿದ್ದರಿಂದ ನಮ್ಮ ವೈಫು ನಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಬ್ರು ಮುಸ್ಲಿಂ ಸ್ನೇಹಿತರು ಪರಿಚಯ ಆಗಿ ಯಾವ ರೀತಿ ನಿಮ್ಮ ಸ್ಟೈಲ್ ಬಿರಿಯಾನಿ ಮಾಡೋದು ಅಂತ ಕೇಳಿದ್ಲು. ಆವಾಗ ಕೇಳಿ ಬಂದು ಅಲ್ಲಿ ನಾವು ಹೇಳ್ಕೊಟ್ಟಂತ ವಿಡಿಯೋ ನಾನು ಮಾಡಿದೆ. ಅಲ್ಲಿ ಆ ವಿಡಿಯೋ ಹೆಚ್ಚಿಗೆ ವ್ಯೂಸ್ ಹೋಗಿ ಅವತ್ತು ಫ್ರೆಂಡ್ಶಿಪ್ ಡೇ ಆಗಸ್ಟ್ ಅಲ್ಲಿ ಜಸ್ಟ್ ನಾನು ಸುಮ್ಮನೆ ಕೂತಿದ್ದೆ. ಇವರು ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿದ್ರು, ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿದ್ರು. ಜಸ್ಟ್ ಸ್ಕ್ರಾಲ್ ಮಾಡುವಾಗ ನನ್ನ ಫೋನಲ್ಲಿ ನೋಡ್ತಿದ್ರೆ ಮಾನಿಟೈಸೇಷನ್ ಅಡ್ವರ್ಟೈಸ್ ಬರ್ತಿತ್ತು. ನಾನು ತಕ್ಷಣ ಕಾಲ್ ಮಾಡ್ಬಿಟ್ಟು ಇವ್ರಿಗೆ ಹೇಳಿದೆ, ಅರಿ ನಮ್ಮ ವಿಡಿಯೋಗೆ ಅಡ್ವರ್ಟೈಸ್ ಬರ್ತಿದೆ, ಮಾನಿಟೈಸೇಷನ್ ಆನ್ ಆಗಿದೆ ಅಂತ. ಅವಾಗ ಇವ್ರು ಬಂದು ಚೆಕ್ ಮಾಡ್ಬಿಟ್ಟು ಹೌದು ಮಾನಿಟೈಸೇಷನ್ ಜಾನಿಂದ ಆಗಸ್ಟ್ ಅವ್ರು ಚೆಕ್ ಮಾಡಿಲ್ಲ, ಅದನ್ನೇ ಹೇಳಕ್ ಬಂದೆ. ಬಟ್ ಏನಪ್ಪಾ ಅಂದ್ರೆ ನಿಮಗೆ ಫೆಬ್ರವರಿ ನಾವೇನು ಯುಗಾದಿ ಹಬ್ಬ ಆಯ್ತು ಬಿಟ್ಬಿಟ್ಟಿದ್ವಿ, ಅದು ಒಂದು 10 ನಿಮಿಷ ಡ್ಯೂರೇಷನ್ ಬಂದಿದೆ, ಬೇಕಂತಾನೆ ನಾವು ಡ್ಯೂರೇಷನ್ ಹೆಚ್ಚು ಮಾಡಿದ್ವಿ. ಬಟ್ ಅದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ, ಅದು ಯುಗಾದಿ ಹಬ್ಬಕ್ಕೆ ಮುಂಚೆ ಮಾಡಿದ್ ನಾವು. ಬಟ್ ಅದು ಏನಾಗಿದೆ ಅಂತಂದ್ರೆ, ಯುಗಾದಿ ಹಬ್ಬದಲ್ಲೆಲ್ಲ ಹೊಸತೊಡಕಿಗೆಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಹೆಂಗೋ ಅಪ್ಪಿ ತಪ್ಪಿ ಪಿಕಪ್ ತೊಗೊಂಡ್ಬಿಟ್ಟಿದೆ ಮೇಡಮ್. ಪಿಕಪ್ ತೊಗೊಂಡು ಲಕ್ಷಾಂತರ ಓಡ್ಬಿಟ್ಟಿದೆ. ನಮ್ಗೆ ಗೊತ್ತಿಲ್ಲ ಅದು. 6 ತಿಂಗಳು ನಾವು ತುಂಬ ಬೇಜಾರಿದ್ದೀವಿ, ಮುಂದಕ್ಕೆ ಜೀವನ ಏನು ಮಾಡಬೇಕು, ಮಾಡಬೇಕು. ಈ ಕಡೆ ಫೋಟೋಗ್ರಫಿನೂ ನಾನು ಡ್ರಾಪ್ ಮಾಡಿದ್ವಿ, ನಮ್ಮಮ್ಮ ಹೋಟ್ಲು ಮಾಡಿದ್ರು, ಆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಈ ಕಡೆ ಫೋಟೋಗ್ರಫಿಗೂ ಹೋಗ್ತಾ ಇಲ್ಲ, ಈ ಕಡೆ ಯೂಟ್ಯೂಬ್ ಶುರು ಮಾಡಿಲ್ಲ, ಈ ಕಡೆ ಏನೋ ಒಂಥರ ತುಂಬ ವಿಚಿತ್ರ ಲೈಫು. ಬಟ್ ಎಷ್ಟೋ ಸತಿ ನಾವು ಗಾಡೀಲಿ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗಿರೋದಿದೆ, ಏನು ನೆಕ್ಸ್ಟು ಹೆಂಗೆ ಏನು ಅಂತ. ಯಾಕೆಂದ್ರೆ ವಿದ್ಯೆ ಇಲ್ಲ, ಬಿಸ್ನೆಸ್ ಮಾಡೋಕ್ಕೆ ಬಂಡವಾಳ ಇಲ್ಲ, ಬಟ್ ಏನು ಮಾಡಬೇಕು ಅನ್ನೋದೇ ಒಂದು ಕ್ವಶನ್ ಆಗಿತ್ತು. ಬಟ್ ಅದ್ರ ಜೊತೆಗೆ ಬಂದು ಈ ಡಿಮಾನಿಟೈಸೇಷನ್ ಎಲ್ಲ ಆಗಿತ್ತು, ಜೊತೆಗೆ GST ಎಲ್ಲ ಬಂದಿತ್ತು, ಹಲವಾರು ಸಾಕಷ್ಟು ಕಾರಣಗಳಿದಾವೆ. ಆಮೇಲೆ ನಾನು ಬಂದು ಫೋಟೋಗ್ರಫಿ ನಾನೇನು 2009 ಬಂದಿದ್ದೆ. ಆ 19 ಅಂತಕ್ಕಂಥ 10 years ಪೀರಿಯಡ್ ಅಲ್ಲಿ ಎಷ್ಟು ಜನ ಫೋಟೋಗ್ರಾಫರ್ಸ್ ಬಂದಿದ್ರು, ಆ ಥರ ಇರೋದ್ರಿಂದ ಎಲ್ಲಾ ಕಡೆಯಿಂದನೂ ಎಲ್ಲ ಇದಾಯಿತು. ಸರಿ, ಒಂದು 6 ತಿಂಗಳು ನಮಗೆ ಗೊತ್ತೇ ಇಲ್ಲ ಮೇಡಮ್. ನಾವು ಬಂದು ಒಂದು ಆಗಸ್ಟ್ ಜುಲೈಯಲ್ಲಿ ಅನ್ಸುತ್ತೆ, ಬಿಟ್ವೀನ್ ಅಂದರೆ ಮಾರ್ಚಿಂದ ಜುಲೈವರೆಗೂ ನಮಗೆ ಗೊತ್ತೇ ಇಲ್ಲ. ಒಂದಿನ ಹಿಂಗೆ ಬಂದು ನೋಡಿದಾಗ ಏನಾಯಿತು, ಮಾನಿಟೈಸೇಷನ್ ಆನ್ ಆಗಿದೆ. ಇವಳು ಹೇಳಿದ್ಲು ಬರೀ $0.02 ಅಷ್ಟೇ. ನನಗೆ ಆಶ್ಚರ್ಯ ಆಯ್ತು, ಯಾವ ವಿಡಿಯೋ ನೋಡಿದೆ ಅಂತ ನೋಡಿದ್ರೆ ಒಂದು ಬಿರಿಯಾನಿ ವಿಡಿಯೋ. ನಿಜವಾಗ್ಲೂ ಇವ್ರಿಗೆ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಲೇಬೇಕು. ಅಲ್ಲ, ನಮ್ಮ ಕಾರು ಆ ಮಳೆ ಬಂದಿದ್ದು, ಆ ಕಾರು ನೀರು ಹೋಗಿದ್ದು, ನಾವು ಮನೆ ಚೇಂಜ್ ಮಾಡಿದ್ದು, ಅರ್ಥ ಆಗ್ತಿದ್ದಿಲ್ಲ. ಅವಲ್ಲಿ ಬಾಗೆ ಟಿವಿ ಹುಟ್ಟಿದ್ದು, ಜೊತೆಗೆ ಅವ್ದು ಯಾವುದೋ ಬಿರಿಯಾನಿ ಮಾಡಿ ಅದರಿಂದ ನಮ್ಮ ಮಾನಿಟೈಸೇಷನ್ ಆನ್ ಆಗಿದ್ದು. ಬಟ್ ಎಷ್ಟೊಂದು ಪಾತ್ರಗಳು ವಹಿಸುತ್ತೆ, ಒಂದು ರೆಸಿಪಿನೂ ಪಾತ್ರ ವಹಿಸಿದೆ, ಒಂದು ಮಳೆನೂ ಪಾತ್ರ ವಹಿಸಿದೆ ಅಲ್ವಾ. ಆ ಥರ ಆಗಿ ಮಾನಿಟೈಸೇಷನ್ ಶುರು ಆಯಿತು. ಆಗ ನಾವು ಒಂದು ಮೋದಕ ಮಾಡೋದ್ರ ಮೂಲಕ ನಮ್ಮ ಜೀವನ ಶುರು ಮಾಡಿದ್ವಿ. 2017 ಡಿಸೆಂಬರಲ್ಲಿ ನಾವು ಚಾನಲ್ ಮಾಡಿದ್ದು, 18 ವಿಡಿಯೋ ಅಪ್ಲೋಡ್ ಮಾಡಿದ್ದು. ಬಟ್ 1 ವರ್ಷಗಳ ಕಾಲ ನಾವು ಒಂದೇ ಒಂದು ರೂಪಾಯಿನೂ ಸಹ ರೆವಿನ್ಯೂ ತೊಗೊಂಡಿಲ್ಲ. ಏನೋ ಒಂದು ಹೋಪು, ಏನೋ ಒಂದು ಆಶಾಭಾವ, ಬಟ್ ಏನೋ ಒಂದು ಸಾಧನೆ ಮಾಡ್ತೀವಿ ಅಂದರೆ ಏನೋ ಒಂದು ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು 1 ವರ್ಷ ಮಾಡಿದ್ವಿ. ಬಟ್ ನಮಗೆ ಮಾನಿಟೈಸೇಷನ್ ಶುರು ಆಗೋಷ್ಟರೊಳಗಡೆ ನಮಗೆ ಸರಿಸುಮಾರು 50,000 1 ಲಕ್ಷ ಜನ ಫಾಲೋವರ್ಸೇ ಆಗ್ಬಿಟ್ಟಿದ್ರು. ಬಟ್ ನಮ್ದು ಬೇರೆ, ನಮ್ಮ ತಾಯಿಯವರು ಹೋಟ್ಲು ಮಾಡಿದ್ರು, ಅಲ್ಲಿ ಹೋಟ್ಲಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ರು, ನಾವು ನೋಡ್ಕೋತಾ ಇದ್ವಿ. ನಮ್ದೆಲ್ಲ ಹೋಟ್ಲ್ ರೆಸಿಪಿನೇ ಮಾಡಾಕ್ತಾ ಇದ್ವಿ. ಬಟ್ ಅದು ಹೇಗಾಯಿತು ಅಂದರೆ, 1 ವರ್ಷ ಬರೀ ಹೋಟ್ಲ್ ರೆಸಿಪಿನೇ ಮಾಡಾಕಿದ್ವಿ. ಅದಾಗಿ ಅಂದರೆ 1 ವರ್ಷದ ನಂತರ ಏನಾಯಿತು, ಲಾಕ್ಡೌನ್ ಬಂತು. ಎಲ್ಲೂ 3 ತಿಂಗಳು ಹೋಟ್ಲುಗಳಿಲ್ಲ. ಬಟ್ ಅದೇನಾಯಿತು, ನಮ್ದಲ್ಲಿ ಇದ್ದಿದ್ದೆಲ್ಲ ಹೋಟೆಲ್ ರೆಸಿಪೀಸೇ ಆಗಿದ್ರಿಂದ ತುಂಬಾ ಹಿಟ್ ಆಗೋದಕ್ಕೆ ಅದೊಂದು ಕಾರಣ ಆಯಿತು. ಲಾಕ್ಡೌನ್ ಭಾಗ್ಯ ಟಿವಿಯ ಮೊದಲ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ? ಇಟ್ಸ್ ಅರೌಂಡ್ 30,000. 18 ಜಾನ್ವರಿಲಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ. 19 ಜಾನ್ವರಿ ಎಂಡಿಗೆ ಪೇಮೆಂಟ್ ಬಂತು.
ಫಸ್ಟ್ ಪೇಮೆಂಟ್. ಸೊ ಕೊರೋನಾ ಟೈಮಿಂದ ಇನ್ನೂ ಚಾನಲ್ ಕ್ಲಿಕ್ ಆಗೋಕ್ಕೆ ಜಾಸ್ತಿ ಆಯಿತು. ಕೊರೋನಾ ಟೈಮಲ್ಲಿ ಪಾಪ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಖಂಡಿತ ಸುಖವಾಗಿದ್ವಿ ಅಂತ ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ, ಖುಷಿನೂ ಆಗುತ್ತೆ. ಯಾಕಂದ್ರೆ ತುಂಬ ಜನ ಇಲ್ಲ ಸರ್, ಈಗ ನಾವು ಜಸ್ಟ್ ಏನು ಒಂದು ನೀವು ಮಾಡೋ 6 ನಿಮಿಷ 10 ನಿಮಿಷ ವಿಡಿಯೋ ನೋಡ್ತೀವಿ, ಅದರಿಂದ ಎಫರ್ಟ್ಸ್ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತೇ ಇರುತ್ತೆ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಬೇಕು, ರೆಡಿ ಮಾಡ್ಕೋಬೇಕು. ಈಗ ಮೇಡಮ್, ಈಗ ನಿಮಗೊಂದು ಗೊತ್ತೇ ಇರಲ್ಲ ಈ ರೆಸಿಪಿ, ನೀವು ಅಪ್ಲೋಡ್ ಮಾಡಿರ್ತೀರಾ. ಸೊ ಅದನ್ನು ನೀವು ಹೇಗೆ ಕಲಿತು ಅದನ್ನು ಫಸ್ಟು ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಜನಗಳಿಗೆ ತಿಳಿಸ್ಕೊಡ್ತೀರಾ ಅಥವಾ ಡೈರೆಕ್ಟ್ ಹಾಗೆ ಮಾಡ್ತಿದ್ದೆ? ಬಿಕಾಸ್ ನನ್ಗೆ ಆ ರೆಸಿಪಿ ಬಗ್ಗೆ ಗೊತ್ತಿಲ್ಲ ಅಂದರೆ ನನ್ಗೆ ಅದು ಗೊತ್ತಿರಬೇಕು. ಅದೇನಾರ ಸಮ್ಟೈಮ್ಸ್ ಚಿಲ್ಲಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಚಿಲ್ಲಿ ಪೌಡರ್ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಅದನ್ನೇ ಗ್ರೈಂಡ್ ಮಾಡಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಸೊ ತುಂಬಾ ಹೊಸದು ಅನ್ನೋದನ್ನ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಇವ್ರಿಗೆಲ್ಲ ಟೇಸ್ಟ್ ಮಾಡಿಸಿ ಚೆನ್ನಾಗಿದೆ ಇದನ್ನ ಟ್ರೈ ಮಾಡ್ಬೋದು ಅಂದ್ರೆ ಆಮೇಲೆ ಯೂಟ್ಯೂಬ್ ಶೂಟ್ ಮಾಡ್ತೀವಿ. ಬಿಕಾಸ್ ನನ್ಗೆ ವೇಸ್ಟ್ ಆದ್ರೆ ಪರವಾಗಿಲ್ಲ, ಟ್ರೈ ಮಾಡಿ ಜನಕ್ಕೆ ಏನು ವೇಸ್ಟ್ ಆಗಬಾರ್ದಲ್ವಾ. ನಿಜ ನಿಜ. ಈಗ ಡೈರೆಕ್ಟ್ ಮಾಡ್ತೀನಿ. ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಇಂಗ್ರೀಡಿಯೆಂಟ್ಸ್ ನಾನು ಲಿಸ್ಟ್ ಬರ್ಕೊಂಡಿರ್ತೀನಿ ಫಸ್ಟು ಏನೇನು ಬೇಕು. ಬಿಕಾಸ್ ಇವ್ರು ವಾಯ್ಸ್ ಓವರ್ ಮಾಡೋದ್ರಿಂದ ಏನು ಮಿಸ್ ಆಗಬಾರ್ದು. ನಾವು ಹೆಣ್ಮಕ್ಳಾದ್ರೆ ಇದನ್ನ ಮರ್ತಿದೀವಿ, ಬೇಕಿದ್ರೆ ನೀವು ಹಾಕೊಳ್ಳಿ ಅಂತ ಹೇಳ್ಬೋದು. ಬಟ್ ಇವ್ರು ಆ ಆಪ್ಷನ್ ಕೊಡೋದಿಲ್ಲ. ನೀನೇನಿದೆಯೋ ಫಸ್ಟೇ ನೀನು ನನಗೆ ಲಿಸ್ಟ್ ಕೊಟ್ಟಿರ್ಬೇಕು, ನೀನು ರೆಡಿ ಮಾಡಿ ಇಟ್ಕೋಬೇಕು ಅಂತಾನೆ ಹೇಳಿರ್ತಾರೆ. ಸೊ ಹಂಗಾಗಿ ಅದು ಲಿಸ್ಟ್ ಬರ್ದವಾಗ ಇನ್ನು ಸ್ವಲ್ಪ ಏನಾರ ಚೇಂಜಸ್ ಇದ್ರೆ ನಾನು ಮಾಡ್ಕೊಳ್ತೀನಿ. ಇದನ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಇದನ್ನ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವಾಗ ಅಲ್ಲಿ ಆಲ್ಟ್ರೇಷನ್ ಮಾಡ್ಕೊಳ್ತೀನಿ. ಎಸ್, ಖಂಡಿತ ಸರ್. ವಾಯ್ಸ್ ಬಗ್ಗೆ ಮಾತಾಡಲೇಬೇಕು. ನಿಮ್ಮ ವಾಯ್ಸ್ಗಂತೂ ಕರ್ನಾಟಕದ ಜನತೆ ಫಿದಾ ಆಗೋಗಿದ್ದಾರೆ ಸರ್, ಅದರಲ್ಲಿ ಡೌಟೇ ಬೇಡ. ಸೊ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ, ನಾನು ವಾಯ್ಸ್ ಕೊಟ್ಟರೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ, ಅಥವಾ ನಾನು ವಾಯ್ಸ್ ಕೊಡೋದಕ್ಕಾಗುತ್ತಾ ಇಲ್ವಾ ಅಂತ? ಬಟ್ ನನಗೆ ಏನು ಗೊತ್ತಾ, ನಾನು ಹೇಳ್ತೀನಲ್ಲ, ನೀವು ನನ್ನ ಜೊತೆ ನಾನೇ ಮಾತಾಡ್ಕೊಳ್ಳೋದು ಹೆಚ್ಚು. ನನಗೆ ತುಂಬ ಚೆನ್ನಾಗಿ ಮೂಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಬಟ್ ನನಗೆ ತಿಳಿದಿರೋ ಪ್ರಕಾರ ನಾವು ಒಂದು ಪೇಪರಲ್ಲಿ ಅಕ್ಷರಗಳು ಓದೋದಕ್ಕೂ ಜನರಲ್ ಆಗಿ ಜನಗಳ ಜೊತೆ ಒಡನಾಟ ಮಾಡಿ ಮಾತಾಡೋದಕ್ಕೂ ಅದನ್ನೇ ವಿಡಿಯೋದಲ್ಲಿ ಮಾತಾಡೋದಕ್ಕೂ ಆ ಭಾವನೆಗಳು ತುಂಬ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಆ ಭಾವನೆ ತುಂಬಿ ಮಾತಾಡ್ಬೇಕಂದ್ರೆ ಬಹಳ ಇಷ್ಟಪಡ್ತೀನಿ. ನನಗೆ ತುಂಬ ಸಿನಿಮಾಗಳು ನೋಡ್ತೀನಿ, ಅದೆಲ್ಲ ಮಾಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಿನಿಮಾದಲ್ಲಿ ಡೈಲಾಗ್ ಬರ್ಬೇಕಾದ್ರೆ ನೆಕ್ಸ್ಟ್ ಡೈಲಾಗ್ ಏನು ಅಂತ ಹೇಳೋ ಕೆಪಾಸಿಟಿ ದೇವ್ರು ಕೊಟ್ಬಿಟ್ಟಿದ್ದಾನೆ. ಅಂದರೆ ದಟ್ ಈಸ್ ಎ ವೇ ಆಫ್ ಫಂಡಮೆಂಟಲ್, ಅದು ಒಂಥರ ಮ್ಯಾಂಡೇಟರಿ ಅಂತೇಳಿ ಅದು ಬರ್ತಾ ಇರುತ್ತಲ್ಲ. ಆ ರೀತಿ ಇರಬೇಕಾದ್ರೆ ನನಗೆ ಬಂದು ಈ ವಾಯ್ಸ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀನಿ, ಕೇಳ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಆ ಥರ ಇರೋದ್ರಿಂದ ನನಗೆ ಇಂಗ್ಲೀಷ್ ಬರದೇ ಇರೋದ್ರಿಂದ ಫಸ್ಟ್ ಆಫ್ ಆಲ್ ನನಗೆ ಕನ್ನಡ ತುಂಬ ಇಷ್ಟಪಡೋದ್ರಿಂದ ಸ್ಪಷ್ಟವಾಗಿ ಬರೋದಕ್ಕೆ ಹೆಲ್ಪ್ ಆಯಿತು. ಮೇಲಾಗಿ ಕನ್ನಡ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಭಾಷೆಯಲ್ಲಿ ನಾವು ಏನೋ ಒಂದು ಬೆಟ್ಟದಲ್ಲಿ ಒಂದು ಸಾಸಿವೆ ಕಾಡಷ್ಟು ಸಾಧನೆ ಮಾಡಿದ್ವಿ, ಕನ್ನಡಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅಂದರೆ ಅದು ನನಗೆ ಅಷ್ಟೇ ಸಾಕು ಮೇಡಮ್. ನನಗದು ಬೆಟ್ಟದಷ್ಟು, ಬೇರೆಯವರಿಗೆ ಸಾಸಿವೆ ಅಷ್ಟಾದ್ರು ನನಗೆ ಅದೇ ಬೆಟ್ಟದಷ್ಟು. ಅಂದರೆ ಸರ್, ಈಗ ಮೇಡಮ್ಮು ಪ್ರಿಪೇರ್ ಮಾಡ್ತಾರೆ, ಕುಕಿಂಗ್ ಎಲ್ಲ ಆಗುತ್ತೆ, ನೀವು ವಿಡಿಯೋ ಜೊತೆಗೇನೆ ವಾಯ್ಸ್ ಕೊಡ್ತೀರಾ ಅಥವಾ ಎಲ್ಲ ವಿಡಿಯೋ ಶೂಟ್ ಆದ್ಮೇಲೆ ವಾಯ್ಸ್ ಓವರ್ ಸಪರೇಟ್ ಆಗಿ ಕೊಡ್ತೀರಾ? ಹೇಗೆ ಅಂದ್ರೆ ಇವಾಗ ನಿಮ್ಮ ಮನಸ್ಸಲ್ಲಿ ಏನೇನು ನಂಗೆ ಗೊತ್ತಿಲ್ಲ, ಆದ್ರೆ ನಮ್ಮ ವೈಫ್ ಮನಸ್ಸಲ್ಲಿ ಏನೇನಂತ ಗೊತ್ತು. ಯಾಕಂದ್ರೆ ಅವಳು ಬೇರೆಯವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಬಿಡಲ್ಲ. ಜಸ್ಟ್ ಜೋಕಿಂಗ್. ಬಟ್ ಏನಂದ್ರೆ ನಾನು ಹೇಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅವಳು ಮಾಡ್ತಕ್ಕಂಥ ಅಡಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಇರುತ್ತಲ್ಲ, ಅದು ನಾನು ಅಲ್ಲೇ ಮಾತಾಡಬೇಕು. ಕೆಲವೊಮ್ಮೆ ಇವಾಗೆಲ್ಲ ಅರ್ಥ ಮಾಡ್ಕೊಂಡು ಮಾತಾಡ್ತೀನಿ. ಒಂದು ಆನಿಯನ್ ಆಗ್ಬೋದು, ಎಷ್ಟೊತ್ತು ಫ್ರೈ ಮಾಡಬೇಕು, ಟೊಮೊಟೊನ ಯಾವ ವಿಧದಲ್ಲಿ ಫ್ರೈ ಮಾಡಬೇಕು ಅನ್ನೋದೆಲ್ಲ ಗೊತ್ತು, ಏನಾದ್ಮೇಲೆ ಏನಾಗ್ತಾರೆ ಅಂತ ಗೊತ್ತು. ಬಿಗಿನಿಂಗ್ ಡೇಸಲ್ಲಿ ಎಲ್ಲ ಕೇಳಿಕೊಂಡು ಅಲ್ಲೇ ಆನ್ ದಿ ಸ್ಪಾಟೇ ನಾವು ಡೇ 1 ಇವತ್ತವರೆಗೂ ಒಂದು 2-3 ವಿಡಿಯೋಗೆ ನಾನು ವಾಯ್ಸ್ ಓವರ್ ಮಾಡಿರ್ಬೋದು. ಬಟ್ ಅದು ಬಿಟ್ಟು ಆನ್ ಸ್ಪಾಟಲ್ಲೇ ಮಾತಾಡ್ತಕ್ಕಂಥದ್ದು. ಬಟ್ ಆನ್ ಸ್ಪಾಟಲ್ಲಿ ಮಾತಾಡೋದಕ್ಕಿಂತ ಏನಾದ್ರು ವಾಯ್ಸ್ ಓವರ್ ಮಾಡಿದೆ ಅಂದರೆ ಇನ್ನೂ ಡಬಲ್ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಕಾನ್ಫಿಡೆಂಟೇ ಬೇರೆ. ಹೌದು. ಅಂದರೆ ಈಗ ಒಂದು ರೆಸಿಪಿನ ಪ್ರಿಪೇರ್ ಮಾಡಿ, ಅಂದರೆ ಮೇಡಮ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು, ನಿಮ್ಮ ಭಾಗ್ಯ ಟಿ ವಿ ಒಂದು ಸ್ಪೆಷಲ್ ಏನು ನಾನು ಗಮನಿಸಿದ್ದು ಅಂದರೆ, ಬೇರೆ ಅದರ್ ಕುಕಿಂಗ್ ಚಾನಲ್ಗೆ ಕಂಪೇರ್ ಮಾಡಿದ್ರೆ, ಸೊ ಅಲ್ಲಿ ಸ್ವಲ್ಪ ಆಲ್ರೆಡಿ ರೆಡಿಮೇಡ್ ಮಸಾಲೆ ಅದನ್ನೆಲ್ಲ ಯೂಸ್ ಮಾಡೋದು ಜಾಸ್ತಿ. ಬಟ್ ಭಾಗ್ಯ ಟಿ ವಿಯಲ್ಲಿ ಸ್ಪೆಷಲಿ ಏನೇ ಪೌಡರ್ ಆಗಿದ್ರು ನೀವೇ ಪ್ರಿಪೇರ್ ಮಾಡ್ತೀರಾ. ನಾನು ಹೆಂಗಪ್ಪ ಇದು ಅಂತ ನಾನು ಕೂಡ ಬೆಳಗ್ಗೆ ನೋಡಿಕೊಂಡು ನಮ್ಮ ಕೊಲೀಗ್ಸ್ ಹತ್ರ ಕೂಡ ಮಾತಾಡ್ತಿದ್ದೆ. ಅವರು ಅದೇ ಹೇಳ್ತಿದ್ರು, ಅಲ್ಲ ಹಾಕೋ ಮಸಾಲೆ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಟೈಮ್ ತುಂಬ ತಗೊಳುತ್ತೆ, ನನಗೆ ಗೊತ್ತು. ಸೊ ಒಂದು ಅಡುಗೆನ ಪ್ರಿಪೇರ್ ಮಾಡೋಕ್ಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ? ನೀವು ಅದನ್ನು ಎಡಿಟ್ ಮಾಡಿ ಅದಾದಮೇಲೆ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ? ಮೇಡಮ್ ಏನು ಗೊತ್ತಾ, ಇಲ್ಲಿ ನಾವು ಕೆಲಸಗಳನ್ನ ಹಂಚ್ಕೊಂಡಿದ್ದೀವಿ. ಒಂದು ಅಡುಗೆಗೆ ಏನು ಬೇಕು,
ಅದನ್ನ ಪ್ರಿಪರೇಷನ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಭಾಗ್ಯನೇ ಮಾಡ್ತಕ್ಕಂಥದ್ದು. ಆಮೇಲೆ ಅಡುಗೆನೂ ಅವರೇ ಮಾಡ್ತಕ್ಕಂಥದ್ದು. ನನ್ನ ಕೆಲಸ ಏನಪ್ಪ ಅಂದರೆ ಶೂಟ್ ಮಾಡಿ ಸ್ಪಾಟಲ್ಲೇ ವಾಯ್ಸ್ ಓವರ್ ಮಾಡಿ ವಾಯ್ಸ್ ಕೊಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ನಾವು ಒಂದು ಅಡುಗೆ ಮಾಡ್ಬೇಕಾದ್ರೆ ಡಿಪೆಂಡ್ ಅಪಾನ್ ಮಿನಿಮಮ್ ಅಂದರೂ 1.5 ಅವರಿಂದ 2 ಅವರ್ಸ್ ಬೇಕು. ಬಟ್ 2 ಅವರ್ಸ್ ಬೇಕು, ಜೊತೆಗೆ ಅದನ್ನು ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು 2 ಅವರ್ಸ್ ಬೇಕು. ಒಂದು ಅಡುಗೆ ನಾವು ಮಾಡಿ ಮಾಡ್ಬಿಡ್ಬೋದು ನನ್ನ ಪ್ರಕಾರ, ಎಡಿಟ್ ಮಾಡಿ ಅಪ್ ಮಾಡೋದೇ ದೊಡ್ಡ. ಹೌದು, ಅದು ಏನು ಗೊತ್ತಾ, ಅದು 1-2 ವಾರ ಮಾಡ್ಬೋದು. ನಾವು ಸಾವಿರಾರು ಮಾಡಿದೀವಿ, ಪ್ರತಿದಿನ ಅದೇ ರೋಟೀನ್ ಲೈಫಲ್ಲಿ ಮಾಡ್ತಾ ಇದೀವಲ್ಲ. ಬಟ್ ಅದನ್ನ ಬೇಜಾರು ಮಾಡ್ಕೊಳ್ದಿರಾ ಎಂಜಾಯ್ ಮಾಡ್ತಾ ಮಾಡೋದಿದೆಯಲ್ಲ, ಅದು ಒಂದು ಕಲೆ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಒಟ್ಟಾರೆಯಾಗಿ ಒಂದು 5ರಿಂದ 6 ಅವರ್ ಬೇಕು ಮೇಡಮ್, ಒಂದು ರೆಸಿಪಿ ಮಾಡಿ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ, ಥಂಬ್ನೇಲ್ ಮಾಡೋದಕ್ಕೆ ಒಂದು 5-6 ಅವರ್ ಅಂತೂ ಬೇಕು ನನ್ನ ಪ್ರಕಾರ. ಅಂದ್ರೆ ದಿನಕ್ಕೆ ನೀವು ಎಷ್ಟು ಅಡುಗೆಗಳನ್ನ ಪ್ರಿಪೇರ್ ಮಾಡಿದ್ದೀರಾ ಮೇಡಮ್? ಒಂದು ಟೈಮಲ್ಲಿ 5-6 ಶೂಟ್ಸ್ ಮಾಡಿದ್ವಿ ಒಂದೇ ದಿವಸ. ನಾರ್ಮಲ್ ಆಗಿ ಅಂದರೆ 2 ವಿಡಿಯೋಸ್ ಮಾಡ್ತೀವಿ. 3 ವಿಡಿಯೋಸ್ ಅಂದರೆ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಬಿಕಾಸ್ ಅದನ್ನು ರೆಡಿ ಮಾಡಿಕೊಂಡು ಮತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿಗೆ ರೆಡಿ ಮಾಡ್ಕೊಂಡು ಹೇಳಿ 3 ಶೂಟ್ಸ್ ಮಾಡಿದವಾಗ ಟಯರ್ಡ್ ಆಗುತ್ತೆ, ಸಮಟೈಮ್ಸ್ ಮಾಡಲೇಬೇಕಾಗತ್ತೆ. 2 ಅಂದರೆ ನಾರ್ಮಲ್ ಆಗಿ ಮಾಡ್ಕೊಳ್ತೀವಿ. ಅಂದ್ರೆ ಪ್ರಿಪೇರ್ ಮಾಡಿದ್ದೆಲ್ಲ ಮನೆಯವರೇ ತಿನ್ಕೋತೀರಾ ಅಂತ ಎಲ್ಲರ ಕ್ವಶನ್ ಇದು, ನಿಮ್ಮ ಕ್ವಶನ್ ಸಹ ಪ್ರತಿಯೊಬ್ಬರು ಅದೇ ಕೇಳೋದು. ಅಂದ್ರೆ ಫುಡ್ ಅಂದ್ರೆ ಎಲ್ರಿಗೂ ಇಷ್ಟ. ನಮಗ್ ವಿಡಿಯೋದಲ್ಲಿ ನೋಡ್ತಿರ್ಬೇಕಾಗ್ಲೇ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಬಾಯಲ್ಲಿ ನೀರು ಬರುತ್ತೆ. ಸೊ ಏನ್ ಮಾಡ್ತಾ ಅಂದ್ರೆ ನನ್ನ ಪ್ರಕಾರ ನಿಮಗ್ ಬೋರ್ ಆಗ್ಬಿಟ್ಟಿರುತ್ತೆ, ನನಗೆ ಗೊತ್ತು. ಇಲ್ಲ ಖಂಡಿತ ಯಾವತ್ತೂ ಅದಾಗಿಲ್ಲ. ನಾವು ಇನ್ನೊಂದು ಅವಳು ಯಾವತ್ತೂ ಅಷ್ಟೇ ಕೈ ಮುಗ್ದಿರೋ ಸ್ಟವ್ ಹಚ್ಚಿಲ್ಲ. ನಾವು ಮಾಡಿದಂಥ ಫುಡ್ನ ದೇವ್ರ ನೈವೇದ್ಯ ಮಾಡಿದ್ರೆ ಯಾವತ್ತೂ ನಾವು ತಿಂದಿಲ್ಲ. ವೆಜ್ ಫುಡ್ಡು ಅದನ್ನ ಹೇಳಬೇಕು. ಯಾಕೆಂದರೆ ನಾವು ದೇವ್ರ ನೈವೇದ್ಯ ಮಾಡಿ ತಿಂತಕ್ಕಂಥದ್ದು ಅಷ್ಟು ಪರಿಶುದ್ಧವಾಗಿ ಮನಸ್ಸಿಗೆ. ನೋಡಿ, ನಾವು ಹೇಳ್ತೀವಲ್ಲ, ನಮ್ಮ ಚಾನಲಲ್ಲಿ ಅಡುಗೆ ನೋಡ್ತಕ್ಕಂಥವ್ರು ಕಮೆಂಟ್ಸ್ ನೋಡೋದು ತಮ್ಗೆ ಗೊತ್ತಾಗ್ಬೋದು. ತುಂಬ ನೀಟಾಗಿರುತ್ತೆ ಅಡುಗೆ ಮಾಡ್ತಕ್ಕಂಥದ್ದು. ವೆಸಲ್ಸ್ ಇರ್ಬೋದು, ಸ್ಟವ್ ಇರ್ಬೋದು, ಜಾಗ ಇರ್ಬೋದು, ಎಲ್ಲೂ ಏನೋ ನಿಮಗೆ ಒಂದು ಚೂರು ಇದು ಕಾಣಲ್ಲ. ಮತ್ತು ನಾವು ಬಂದು ಸ್ಟಾರ್ಟಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀವಿ. ಮೊದಲೆಲ್ಲ ತೋರಿಸ್ತಾ ಇದ್ವಿ, ಈಗ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಲ್ಸಿದ್ವಿ. ಆ ಇಂಗ್ರೀಡಿಯೆಂಟ್ಸ್ ಏನು ತೋರಿಸ್ತೀವಲ್ಲ, ಆ ಬೌಲು, ಅದು ಸಹ ಪುಟಾಣಿ. ಎಷ್ಟೋ ಜನ ಅದಕ್ಕೆ ಫೇವ್ರೇಟ್ ಆಗಿ ವಿಡಿಯೋ ನೋಡಿರೋರು ಇದ್ದಾರೆ. ಆ ಥರ ಎಷ್ಟೊಂದು ಜನ ಕೇಳಿರ್ಬೇಕಲ್ಲ, ಲಿಂಕ್ ಕಳಿಸಿ ಸರ್ ಅಂತ ಕೇಳಿದ್ದಾರೆ. ಪುಟ್ಟು ಗ್ಲಾಸ್ ಬೌಲ್ಸ್ ಅಲ್ವಾ, ಅದನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನನಗೆ. ಆ ಥರ ಪ್ರತಿಯೊಂದು ರೆಡಿ ಮಾಡಿಕೊಂಡು ಒಂದು ಕ್ಲೀನಿನೆಸ್ ಅಲ್ಲಿ ಆಗ್ಬೋದು, ಆಮೇಲೆ ರುಚಿಲಾಗ್ಬೋದು, ಯಾವುದೇ ವ್ಯತ್ಯಾಸ ಇಲ್ದಂಗೆ ಸರಿಸುಮಾರು ಎಷ್ಟೋ ರೆಸಿಪಿಗಳಲ್ಲಿ 20ರಿಂದ 25 ಇಂಗ್ರೀಡಿಯೆಂಟ್ಸ್ನ ಬಳಸಿದ್ರು ಒಂದು ಚೂರು ರುಚಿನಲ್ಲಿ ಏರುಪೇರು ಆಗದಿರ ಮಾಡೋದಿದೆಯಲ್ಲ, ಅದು ನಿಜವಾದ ಕಲೆ. ಅದು ಈಗ ಸರ್ ಇದಂತೂ ಕಾಂಪಿಟೇಷನ್ ವರ್ಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ನಮ್ಮ ಕನ್ನಡದಲ್ಲೇ ಸಾಕಷ್ಟು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗಳಿದೆ. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗ್ತಾ ಇದೆ? ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಹೌದು, ಮೊದಲು ನಾವು ಕುಕ್ಕಿಂಗ್ ಚಾನಲ್ ಶುರು ಮಾಡಿದಾಗ ಬೆರಳಿಕೆ ಎಷ್ಟಿತ್ತು, ಈಗ ಮರದಲ್ಲಿ ಎಲೆಗಳಿದ್ದಾಗೆ ಸಾಕಷ್ಟು. ಮನೆಗೊಂದು ಯೂಟ್ಯೂಬ್, ಮನೆಗಲ್ಲ ಒಬ್ಬೊಬ್ರಿಗೊಂದೊಂದು ಯೂಟ್ಯೂಬ್ ಚಾನಲ್ ರೆಡಿ ಆಗಿದೆ. ಹೌದು, ಯಾಕೆಂದರೆ ಯೂಟ್ಯೂಬ್ ಅನ್ನೋದಕ್ಕೆ ಮುಖ್ಯವಾಗಿ ಜ್ಞಾನ ಇದ್ದರೆ ಸಾಕು, ಬಂಡವಾಳ ಅನ್ನೋದೇನು ಬೇಕಿಲ್ಲ. ನಾವು ಬಿಗಿನಿಂಗಲ್ಲಿ ಶುರು ಮಾಡಿದಾಗ ಕ್ಯಾಮ್ರಾಗಳು ಬೇಕಿತ್ತು, ಕಂಪ್ಯೂಟರ್ಗಳು ಬೇಕಿತ್ತು, ಎಲ್ಲ ಬೇಕಿತ್ತು. ಬಟ್ ಈಗ ಕಂಪ್ಯೂಟರ್ ಬೇಡ, ಕ್ಯಾಮ್ರಾ ಬೇಡ, ಒಂದು ಮೊಬೈಲಲ್ಲೇ ಪ್ರತಿಯೊಂದು ಮಾಡ್ಬೋದು. ನೋಡಿ, ಮೊದಲೆಲ್ಲ ಏನಾಗ್ತಾ ಇತ್ತು, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಕ್ಯಾಮ್ರಾ ಬೇಕಿತ್ತು, ಕಂಪ್ಯೂಟರ್ ಬೇಕಿತ್ತು, ಈ ಥರ ಒಂದು ಸ್ಟುಡಿಯೋ ಬೇಕಿತ್ತು, ತುಂಬ ಅವಶ್ಯಕತೆ ಇತ್ತು. ಬಟ್ ಬರ್ತಾ ಏನಾಯಿತು, ಎಲ್ಲ ಮೊಬೈಲಲ್ಲೇ ಸಿಕ್ಕಕ್ಕೆ ಶುರು ಆಯ್ತು. ನಿಮಗೆ ಕ್ಯಾಮ್ರಾ ಅದರಲ್ಲೇ, ಲೈಟ್ ಅದರಲ್ಲೇ, ಸ್ಕ್ರಿಪ್ಟ್ ಅದರಲ್ಲೇ ಮಾಡ್ಕೋಬೋದು, ಎಡಿಟಿಂಗ್ ಅದರಲ್ಲೇ ಮಾಡ್ಕೋಬೋದು, ಅದರಲ್ಲೇ ಅಪ್ಲೋಡ್ ಮಾಡ್ಬೋದು. ಆದ ಕಾರಣ ಇವಾಗ ಎಲ್ಲ ಕಡೆನೂ ತುಂಬ ಜನ ಉಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೇಡಮ್ ನಿಮ್ಮ ಬಗ್ಗೆ ಕೇಳಲೇಬೇಕು. ಅಂದರೆ ಗಿರೀಶ್ ಅವ್ರಿಗೆ ನೀವು ಮದುವೆ ಆದಂತಹ ಸಂದರ್ಭದಲ್ಲಿ ಸರಿಯಾಗಿ ಒಂದು ಪರ್ಮನೆಂಟ್ ಜಾಬ್ ಅಂತ ಇರೋದಿಲ್ಲ. ಸೊ ನೀವು ಹೆಂಗೆ ಒಪ್ಕೊಂಡ್ರಿ ಈ ವ್ಯಕ್ತಿನ ನಾನು ಮದುವೆ ಆದರೆ ನಾನು ಚೆನ್ನಾಗಿ ನೋಡ್ಕೋತಾರೆ, ಈಗ ತುಂಬ ಅನ್ಯೋನ್ಯವಾಗಿದ್ದೀರಾ, ನಮಗೆ ಖುಷಿ ವಿಚಾರ ಅಲ್ಲ, ಆಗ ಮೈಂಡಿಗೆ ಬರುತ್ತಲ್ವಾ? ಸೊ ಅಂದರೆ ನಾನು ಫುಲ್ಲಿ ಅಕ್ಕ ಮತ್ತು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ನೋಡಿ ಚೂಸ್ ಮಾಡಿದ್ರು ಅಂತೇಳಿ ಮಾಡ್ಕೊಂಡಿದ್ದು. ಬಟ್ ಎಲ್ಲದಕ್ಕೂ ಅಡ್ಜಸ್ಟ್, ಏನಿದ್ರು ಓಕೆ, ಇಲ್ಲ ಅಂದ್ರೂ ಓಕೆ ಅಂತ ಇಲ್ಲ, ನಾವು ಹಾಗೆ ಇದ್ದಿದ್ದು. ಆಮೇಲೆ ಏನ್ ಕೋವಿಡ್ ಬಂತಲ್ಲ, ಬಿಫೋರ್ ದಟ್ ನಾವು ತುಂಬಾ ಸಫರ್ ಮಾಡಿದ್ವಿ. ಜನ ಹೇಗೆ ಕೋವಿಡ್ ಅಲ್ಲಿ ಸಫರ್ ಮಾಡಿದ್ರು, 1-2 years ನಾವು ಬಿಫೋರ್ ಕೋವಿಡ್ ಆ ತರ ಸಫರ್ ಮಾಡಿದ್ವಿ. ಸೊ ಕೋವಿಡ್ ಬಂದಾದ್ಮೇಲೂ ನಾವಿಬ್ರು ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡ್ವಿ, ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಹೇಗೆ ಶಾಪ್ಸು, ಮಾಲ್ಸ್ ಏನೂ ಇಲ್ಲ, ನಾವೆಲ್ಲೂ ಹೋಗ್ತಿಲ್ಲ, ಏನೂ ಸ್ಪೆಂಡ್ ಮಾಡ್ತಿಲ್ಲ, ನಾವು ಇದೇ ರೀತಿ ಲೈಫ್ನ ಲೀಡ್ ಮಾಡಬೇಕು, ಅವಾಗಲೇ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು ಅಂತೇಳಿ ಇವತ್ತಿನ ತನಕನೂ
ಎಲ್ಲೋ ಒಂದೊಂದು ಕಡೆಗಷ್ಟೇ ನಾವು ಏನಾದರೂ ಶಾಪಿಂಗು ಮಕ್ಕಳು ಫೋರ್ಸ್ಗೆ ಹೋಗ್ತಿದ್ದೀವಿ, ಅದು ಬಿಟ್ಟು ಎಲ್ಲೂ ಹೊರಗಡೆ ಅಂತ ಹೋಗೋದಿಲ್ಲ. ಸುಮ್ಮನೆ ದುಡ್ಡು ಟೈಮ್ ಎರಡೂ ವೇಸ್ಟ್ ಆಗುತ್ತೆ. ಎಂತಕ್ಕೆ ಹೊರಗಡೆ ಹೋಗ್ಬೇಕು, ಎಂತಕ್ಕೆ ಸ್ಪೆಂಡ್ ಮಾಡಬೇಕು, ಅವಶ್ಯಕತೆ ಇಲ್ಲದೆ ಇರೋದಂಥದ್ದನ್ನು ಸ್ಪೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಥರ ಅವಾಗಿಂದ ಸರಳ ಲೈಫ್ ಬೇಕು ಅಂತೇಳಿ ಅದು ಅಡ್ಜಸ್ಟ್ ಆಗ್ಬಿಟ್ಟಿದ್ನಲ್ಲ. ಸೊ ಹೆಂಗಿದ್ರು ಓಕೆ, ನನ್ನ ಕಂಫರ್ಟ್. ಸರ್ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಸೊ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇದೆ. ಅಂದರೆ ಸರ್ ನಿಮಗೆ ಬರೋ ಹೆಂಡತಿನ ಈಗ ಎಂಥ ಹುಡುಗರಿಗಾದ್ರೂ ಆ ಫೀಲಿಂಗ್ಸ್ ಇರುತ್ತೆ. ಸೊ ನನ್ನ ಹತ್ರ ಸರಿಯಾಗಿ ಒಂದು ಜಾಬ್ ಇಲ್ಲ, ಬರೋಳನ್ನ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಅನ್ನೋ ಆ ಭಯ ಕಾಡ್ತಾ ಇರುತ್ತಲ್ಲ. ಸೊ ನಿಮಗೆ ಆ ಸ್ಟೇಜಲ್ಲಿ ಹೆಂಗಿತ್ತು? ಅಂದರೆ ನೀವು ಹೇಳ್ತಾ ಇದ್ರಿ ನಮಗೆ ಮಲ್ಗೋದಕ್ಕೂ ಕೂಡ ಮನೆ ಇಕ್ಕಟ್ಟಾಗ್ತಾ ಇತ್ತು ಅಂತ. ಸೊ ಆಗ ನೀವು ಎದುರಿಸಿರುವಂತಹ ಅವಮಾನಗಳು ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವುದು ಅಂತ? ಎಲ್ಲ ಇದೆ ಮೇಡಮ್, ತುಂಬ ಇದೆ. ನಾನು ಮೊದಲಿಂದನೂ 2 ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದೆ. ಡ್ರೈವಿಂಗ್ ಮಾಡ್ಬೇಕಾದ್ರೂ ನಾನೊಂದು ಆಫೀಸಲ್ಲಿ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೆ. ನಾನು 10th ಎಕ್ಸಾಮ್ ಆದಮೇಲೆ ಒಂದು ಬುಕ್ ಬೈಂಡಿಂಗ್ ಕಲ್ತಿದ್ದೆ. ಅದೇ ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು, ಅಲ್ಲಿ ಮಾಡ್ತಾ ಬಂದೆ. ಆಮೇಲೆ ಡ್ರೈವಿಂಗ್ ಬಿಟ್ಟು ನಾನು ಬೈಂಡಿಂಗ್ ಮಾಡಿಕೊಂಡು ಫೋಟೋಗ್ರಫಿ ಮಾಡಿದೆ. ಇವಾಗ ಫೋಟೋಗ್ರಫಿ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಇವಾಗ ಯೂಟ್ಯೂಬ್ ಮಾಡಿಕೊಂಡು ಮತ್ತೆ ಬೇರೆ ಅನೇಕ ಸಂಸ್ಥೆಗಳಿಗೆ ನಾನು ಒಂದು ರೀತಿ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಈ ಥರ ನನ್ನ ಲೈಫಲ್ಲಿ ಪ್ರತಿ ಸರಿನೂ ಯಾವಾಗಲೂ 2 ಕೆಲಸ ಮಾಡ್ತಾನೆ ಬರ್ತಾ ಇರೋದು. ಒಂದು ಮೇಲೆ ಸ್ಟಿಕನ್ ಆಗಿಲ್ಲ ನಾನು. ಆ ಥರ ಇರೋದ್ರಿಂದ ನಮಗೇನಪ್ಪ ಅಂದರೆ ಏನು ಗೊತ್ತಾ, ನಾವು ಯಾವತ್ತೂ ಆಡಂಬರ ಮೈಯೊಡ್ಡಿಲ್ಲ ನಾವು. ಒಂದು ಸಿಂಪಲ್ ಲೈಫ್ ಸ್ಟೈಲು. ಆಮೇಲೆ ಮತ್ತೊಬ್ಬರು ನೋಡಿ ಆಸೆ ನೋಡಿದ್ರೇನೆ ಗೊತ್ತಾಗುತ್ತೆ, ಇಬ್ಬರನ್ನು ಗಂಡ ಹೆಂಡತಿ ನೋಡಿದ್ರೇನೆ ಎಷ್ಟು ಸಿಂಪಲ್ ಅಂತ ಗೊತ್ತಾಗುತ್ತೆ ನಮಗೆ. ಮತ್ತೊಬ್ಬರು ನೋಡಿದ್ರೆ ನಾವು ಆಸೆ ಪಡ್ತೀವಿ ಹೊರತು ಯಾವತ್ತೂ ಅಸೂಯೆ ಪಡಲ್ಲ. ಅದು ಬಹಳ ಮುಖ್ಯವಾದದ್ದು. ಎರಡನೇದು, ನಮ್ಮ ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕು. ಅದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಸಾಲ ಮಾಡಿರ್ತಾರೆ. ಸಾಲ ಮಾಡಿದಾಗ ಏನಾಗುತ್ತೆ, ಅವರು ಅಲ್ಲಿ ಅಂತೇಳಿ 10 ಕಡೆ ಸಾಲ ಮಾಡಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರು ಎಷ್ಟಕ್ಕೆ ಸಾಲಗಾರರು, ಅವರ ದುಡಿಮೆ ಏನು, ಅವರ ಕಮಾಯಿ ಏನಿದೆ, ಅಂದರೆ ಮಂತ್ಲಿ ಇನ್ಕಮ್ ಏನಿದೆ, ನಾವು ಮುಂದಕ್ಕೆ ಹೆಜ್ಜೆ ಇಡ್ಬೋದು ಆ ಸಾಲದಲ್ಲಿ ಅನ್ನೋದು ಅವರು ಒಂದು ಸತಿನೂ ಯೋಚನೆ ಮಾಡಲ್ಲ. ಅದಕ್ಕೆ ಎಲ್ಲರೂ ಸುಳಿಲು ಸಿಗಾಕೊಳ್ತಕ್ಕಂಥದ್ದು. ಒಮ್ಮೆ ಅವ್ರು ಕುತ್ಕೊಂಡು ಒಂದು 10 ನಿಮಿಷ ಅವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ವ್ಯಾಲ್ಯೂ ಬಗ್ಗೆ ಅವ್ರು ತಿಳ್ಕೊಂಡು ನಾನು ಏನು ಮಾಡ್ಬೋದು, ಮಾಡ್ಬೋದು, ನನ್ನ ಕೆಪಾಸಿಟಿ ಏನು ಅಂತ ತಿಳ್ಕೊಂಡ್ರೆ ಖಂಡಿತ ಎಲ್ಲರೂ ಜೀವನದಲ್ಲಿ ಮುಂದೆ ಬರ್ಬೋದು. ಏನಾಗುತ್ತೆ ಅಂದರೆ ಈ 10 ಜನ ಅವನಂಗೆ ಇವನು ಆ ಥರ ಅವನ ಆ ಥರ ಅಂತ 10 ಜನದ ಬಗ್ಗೆ ಯೋಚನೆ ಮಾಡೋ ಬದಲು 10 ಜನದ ಬಗ್ಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ 10 ಜನಕ್ಕಿಂತ ಮೇಲಿರ್ತೀವಿ ಅನ್ನೋದು ನನ್ನ ಒಂದು. ಇನ್ನು ನಿಮ್ಮ ಯೂಟ್ಯೂಬ್ ಜರ್ನಿ ಕೇಳಿದ್ದಾಯ್ತು ಸರ್. ಈಗ ಸಾಕಷ್ಟು ಜನಕ್ಕೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬ್ನಲ್ಲಿ ದುಡ್ಡು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಈಗ ನೀವು ಹೇಳಿದಂತೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿರೋದ್ರಿಂದ ಹಿಂದೇಟು ಕೂಡ ಹಾಕ್ತಾರೆ. ಸೊ ಈಗ ಭಾಗ್ಯ ಟಿವಿ ಚಾನಲ್ಗೆ 13 ಲಕ್ಷ ಜನ ವೀಕ್ಷಕರಿದ್ದಾರೆ, ಅಂದರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗಿದ್ರೆ ಭಾಗ್ಯ ಟಿವಿ ಅವ್ರಿಗೆ ಎಷ್ಟು ಪೇಮೆಂಟ್ ಬರಬಹುದಪ್ಪ? ಪ್ರತಿದಿನ ಅವರು ಕಂಟಿನ್ಯೂಸ್ಲಿ ವಿಡಿಯೋಗಳನ್ನು ಅಪ್ ಮಾಡ್ತಾರೆ, ಎಲ್ಲವೂ ಕೂಡ ಲಕ್ಷ ಲಕ್ಷ ವ್ಯೂಸ್ ಪಡೆದುಕೊಳ್ಳುತ್ತೆ. ಸೊ ಅವರು ಕೋಟ್ಯಾಧೀಶರು ಬಿಡು ಅಂತ ಅನ್ಕೊಳ್ಳೋರು ಕೂಡ ಉಂಟು. ಸೊ ಹೇಳಿ, ನಿಮ್ಗೆ ಎಷ್ಟು ಬರುತ್ತೆ ಯೂಟ್ಯೂಬ್ನಿಂದ ಪೇಮೆಂಟ್? ಮೇಡಮ್ ಇಲ್ಲೇನು ಗೊತ್ತಾ, ಹೇಳೋದು ಬಿಡೋದು ಖಂಡಿತ ಹೇಳ್ತೀನಿ. ಏನು ಗೊತ್ತಾ, ಒಂದು ಚಾನಲ್ ಒಂದು ಮಗು ಥರ, ನಾವು ಅದಕ್ಕೆ ಒಳ್ಳೆ ಪೋಷಣೆ ಮಾಡಬೇಕು, ಕರೆಕ್ಟ್ ಟೈಮ್ಗೆ ವಿಡಿಯೋ ಹಾಕಿ, ಊಟ ಹೇಗೆ ಮಾಡ್ತೀವಿ ನಾವು 3 ಹೊತ್ತು ಆ ರೀತಿ ಬೆಳೆಸಬೇಕು. ಯೂಟ್ಯೂಬ್ ಮಾಡೋ ಮಾತ್ರಕ್ಕೆ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತೇನಿಲ್ಲ. ಬಟ್ ಏನಪ್ಪ ಅಂದರೆ ಅವ್ರಲ್ಲಿರ್ತಕ್ಕಂಥ ಜ್ಞಾನನ ಇಟ್ಕೊಂಡು ಅವ್ರು ಮುಂದೆ ಬಂದರೆ ಖಂಡಿತ ಸಕ್ಸಸ್ ಆಗ್ಬೋದು. ಕೆಲವ್ರು ಏನು ಮಾಡ್ತಾರೆ, ಅವ್ರಲ್ಲಿ ಎಷ್ಟೋ ಜ್ಞಾನ ಇರುತ್ತೆ, ನಾವ್ಯಾಕೆ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ಬುಚ್ಚಿಟ್ಕೊಂಡು ಅವ್ರು ಮುಂದೆ ಬರೋದಕ್ಕಾಗೋದಿಲ್ಲ. ಯೂಟ್ಯೂಬ್ ಅಂತಕ್ಕಂಥದ್ದು ಏನು ಅಂತ ಅರ್ಥಕೋಬೇಕು ಫಸ್ಟು. ಏನಂದರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆನ ಮತ್ತೊಬ್ಬರಿಗೆ ಕಲಿಸಿ, ಮತ್ತೊಬ್ಬರಲ್ಲಿರ್ತಕ್ಕಂಥ ಜ್ಞಾನನ ನಾವು ಪಡ್ಕೊಳ್ಳೋದೆ, ಒಂದು ಜ್ಞಾನನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇ ಒಂದು ಯೂಟ್ಯೂಬ್ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತು ಯೂಟ್ಯೂಬಲ್ಲಿ ಸಿಗದೇ ಇರೋ ವಿಚಾರಗಳಿಲ್ಲ, ಏನು ಬೇಕಾದ್ರೂ ಸಿಗುತ್ತೆ, ಎಲ್ಲನೂ ನೀವು ಪಡಿಬೋದು. ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ನೀವು ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಾ ಆ ವಿಡಿಯೋಗಳು ನಿಮ್ಮನ್ನು ಫಾಲೋ ಮಾಡುತ್ತೆ. ಎಷ್ಟೋ ಜನಕ್ಕೆ ನಿಮ್ಗೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಗೆ ಅಷ್ಟು ಬರುತ್ತಾ ಇಷ್ಟು ಬರುತ್ತಾ ಅಂತ ಕೇಳೋದುಂಟು. ಒಂದು ಕ್ಲಾಸ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ದೊಡ್ಡ ಅಂಗಡಿ ಇದೆ, ಅದೊಂದು ಯೂಟ್ಯೂಬ್ ಚಾನಲ್ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದು ಸಿಕ್ಕಾಪಟ್ಟೆ ಮಾಲ್ ಇದೆ, ಅಂದ್ರೆ ಐಟಮ್ಸ್ ಇದಾವೆ, ಅದನ್ನ ಸಬ್ಸ್ಕ್ರೈಬರ್ಸ್ ಅಂತ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಅಷ್ಟು ಅಂಗಡಿ ಇದ್ದಾಗ, ಮಾಲ್ ಇದ್ದಾಗ ಜನ ಬಂದು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದಾಗ ಏನಾಗುತ್ತೆ, ನಾವು ಏನು ಬೇಕೋ ಅದನ್ನು ಎತ್ಕೊಡ್ತೀವಿ. ದಟ್ ಮೀನ್ಸ್ ಆ ಖರೀದಿ ಮಾಡೋರು ಇದಾರಲ್ಲ, ಅದು ವ್ಯೂಸು. ನಿಮ್ಗೆ ಎಷ್ಟು ಮಾಲಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸೇಲ್ಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಯಾವುದೇ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟೇ ಕೋಟಿ ಇದ್ರು ಏನು ಯೂಟ್ಯೂಬಿಂದ ₹1 ಬರೋದಿಲ್ಲ. ನಮ್ಗೇನು ವ್ಯೂಸ್ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಕ್ವಶನ್ ಹೇಳಿದ್ರೆ, ಈಗ 13 ಲಕ್ಷ ಜನ ಇದ್ದಾರೆ ಅಂತ. ಯೂಟ್ಯೂಬ್ ಅಂತ ಒಂದು ಮಗು ಅಂತ ಹೇಳಿದೆ, ಮಗು ವಯಸ್ಸಾಗುತ್ತೆ, ಟಯರ್ಡ್ ಆಗುತ್ತೆ, ಕಡೆಗೆ ಅದು ಮುಪ್ಪಿಗೆ ಬರುತ್ತೆ. ಪ್ರತಿಯೊಂದು ಯೂಟ್ಯೂಬ್ ಚಾನಲು ಬರುತ್ತೆ. ಯಾಕೆಂದರೆ ನಿಮಗೆ ಆ ಬಿಗಿನಿಂಗ್ ಇದ್ದಂಥ ಒಂದು ಚಾರ್ಮು ಹೋಗ್ತಾ ಹೋಗ್ತಾ ಎಲ್ಲ ಚಾನಲ್ಲು
ಡೌನ್ ಆಗೇ ಆಗುತ್ತೆ. ಆವಾಗ ಬಂದು ಮೊದಲ ಥರನೇ ರೆವಿನ್ಯೂ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ದೇವ್ರ ದಯ ನಮಗೆ ಬಿಗಿನಿಂಗ್ ಏನಿತ್ತು, ನಾವು 3ಕ್ಕೂ ಹೋಗಲಿಲ್ಲ, 9ಕ್ಕೂ ಇರಲಿಲ್ಲ, ಒಂದು 6ಅಲ್ಲೇ ನಾವು ಕಂಪ್ಲೀಟು ಜರ್ನಿನ ಮಾಡ್ಕೊಂಡ್ಬಂದ್ವಿ. ನಮಗೆ ಸಾಕಷ್ಟು ಚೆನ್ನಾಗಿದೆ. ನಾನು ಡ್ರೈವರ್ ಕೆಲಸ ಮಾಡಬೇಕಾದ್ರೆ ನಿಜ ಹೇಳ್ತೀನಿ, ನಮ್ಮ ಬಾಸು ವರ್ಕಿಂಗ್ ಫ್ರಮ್ ಹೋಮ್ ಅಂತ ಮಾಡೋರು, ಅದು ನಮ್ಗೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಬಟ್ ಅಯ್ಯೋ ಮನೇಲೆ ಇದ್ಕೊಂಡು ಕೆಲಸ ಮಾಡ್ತಾರ. ನಾವು ಬೆಳಗ್ಗೆ 9 ಗಂಟೆ 10 ಗಂಟೆಯಿಂದ ರಾತ್ರಿ 5 ಗಂಟೆವರೆಗೂ ಕಾಯ್ತಾ ಇದ್ವಿ, ಸಾಯಂಕಾಲದವರೆಗೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಸಮ್ಟೈಮ್ಸ್ ಹಾಗೆ ಬಂದಿದ್ದು ಉಂಟು, ನಾವು ಓದಿರ್ತಾರಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ. ಬಟ್ ದೇವ್ರ ಅನುಗ್ರಹ ನಾವು ಇವತ್ತು ವರ್ಕ್ ಫ್ರಮ್ ಹೋಮ್ ಅಲ್ಲ, ಎವ್ರಿ ಡೇ ವರ್ಕ್ ಫ್ರಮ್ ಹೋಮ್ ಫಾರ್ ಮೀ ಆ್ಯಕ್ಚುಲಿ. ಪ್ರತಿದಿನ ಮನೇಲೇ ಕೆಲಸ, ಮನೇಲೇ ಶೂಟು, ಮನೇಲೇ ಎಡಿಟು. ಹೊರಗಡೆ ಏನಾದ್ರು ಕೆಲಸ ಪ್ರಮೋಷನ್ಸ್ ಇದ್ದರೆ ನಾವು ಬ್ಲಾಗ್ಸಲ್ಲಿ ಹೋಗ್ತೀವಿ. ಈ ಥರ ನಾವು ಎರಡೂ ಕಡೆನೂ ದುಡಿತಾ ಇದ್ದೀವಿ, ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಗೊತ್ತಿರೋಂಗೆ ಯೂಟ್ಯೂಬ್ ರೆವಿನ್ಯೂ ನಂಬ್ಕೊಂಡೆ ಯಾರು ಅಷ್ಟು ಮುಂದೆ ಬರೋದಕ್ಕಾಗೋದಿಲ್ಲ. ಅದು ಬಿಟ್ಟು ಒಂದು ಯಶಸ್ಸು ಅಂತ ಬಂದಾಗ ಕೆಲವರು ನಮ್ಮ ಹತ್ರ ಪ್ರಮೋಷನ್ಸ್ ಅಂತ ಮಾಡಕ್ಕೆ ಬರ್ತಾರೆ. ಆ ಪ್ರಮೋಷನ್ಸಲ್ಲೂ ನಾವು ಸ್ವಲ್ಪ 4 ಕಾಸು ದುಡಿಯೋದುಂಟು. ನನಗೂ ಒಂದು 5 ಡಿಜಿಟ್ ಪೇಮೆಂಟ್ ಅಂತೂ ಖಂಡಿತ ಬರುತ್ತೆ ಮೇಡಮ್, ಅದರಲ್ಲೇನು ಬರಲಿ ಸರ್, ಅದು ಇನ್ನೂ ಡಬಲ್ ಆಗಲಿ, ನಾವಂತೂ ವಿಶ್ ಮಾಡೇ ಮಾಡ್ತೀವಿ. ಮೇಡಮ್, ಇನ್ನು ನಿಮಗೆ ಅಂದರೆ ಎಷ್ಟಂತ ಅಡುಗೆ ಮಾಡೋದಪ್ಪ ಅಂತ ಯಾವತ್ತಾದರೂ ಬೋರ್ ಆಗಿದ್ದು ಉಂಟಾ? ಸಾಕು, ಹೊಸ ಟ್ರೈ ಮಾಡಬೇಕು ನೀವೂ, ಸೊ ಅದನ್ನು ಕಲಿಬೇಕು, ಮಾಡಬೇಕು, ಸೊ ಬೇರೆ ಯಾವುದಾದ್ರೂ ಪ್ರೊಫೆಷ್ನಲ್ ಚೂಸ್ ಮಾಡ್ಕೋಬೇಕಿತ್ತು ಅಂತ ಯಾವತ್ತಾದರೂ ಅನಿಸಿದೆಯಾ ಮನಸ್ಸಿಗೆ? ಇಲ್ಲ, ಯಾವತ್ತೂ ಅನಿಸ್ಲಿಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ, ಇನ್ ಬಿಟ್ವೀನಲ್ಲಿ ಹೋಟೆಲ್ ಮಾಡಿದ್ವಿ ಅಂತ. ಅಲ್ಲಿ ಹೊರಗಡೆ ಹೋದವಾಗ ನನ್ಗೆ ಅನುಭವ ಆಯಿತು, ಹೊರಗಡೆ ಎಷ್ಟು ಕಷ್ಟ ಇದೆ ಹೆಣ್ಮಕ್ಳಿಗೆ ಹೋಗಿ ಕೆಲಸ ಮಾಡೋದು ಅಂತೇಳಿ. ಬಿಕಾಸ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರಬೇಕಿತ್ತು, ರೆಸ್ಟ್ ರೂಮ್ ಓದಾಡಬೇಕು ಹೆಣ್ಮಕ್ಳು, ಅದೆಲ್ಲ ಮತ್ತೆ ಮಕ್ಳನ್ನ ಬಿಟ್ಟು ಹೋಗ್ಬೇಕಿತ್ತು ಮೇಯ್ನ್ ನನಗೆ. ಅದೆಲ್ಲ ನೋಡಿದವಾಗ ಆರಾಮಾಗಿ ಇದು ಕೆಲಸ ಬೆಸ್ಟ್ ಇದೆ ನನಗೆ. ಇವಾಗ್ಲೂ 1-2 ಆಪರ್ಚುನಿಟಿ ಬಂತು, ಗಿರೀಶ್ ಸಜೆಸ್ಟ್ ಮಾಡಿದ್ರು. ಇಲ್ಲ ಬೇಡ, ನಾನು ಹೋಗೋದಿಲ್ಲ, ನನಗೆ ಇದು ಆರಾಮಾಗಿದೆ. ಬಿಕಾಸ್ ನನ್ನ ಕನ್ವಿನಿಯೆಂಟ್ ಟೈಮು. ಮತ್ತು ನನ್ನ ಮಕ್ಳ ಕಡೆಗೆ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳನ್ನೆಲ್ಲ ಕಳ್ಸಾದ್ಮೇಲೆ ದೇವ್ರ ಪೂಜೆ, ಅದಾದ್ಮೇಲೆ ನನ್ನ ರೊಟೀನಲ್ಲಿ ಯೋಗ ಇರುತ್ತೆ. ಯೋಗ ಮುಗಿಸ್ಕೊಂಡು ಬಂದು ರೆಸಿಪಿ ಶೂಟ್ ಕರೆಕ್ಟಾಗಿರುತ್ತೆ ನನ್ನ ಶೆಡ್ಯೂಲ್. ಇದು ಕರೆಕ್ಟಾಗಿದೆ, ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ನನಗೆ ಅದು ಇಷ್ಟನೂ ಇಲ್ಲ, ಇದು ಕರೆಕ್ಟಾಗಿ ಹೋಗ್ತಿದೆ ನಂದು. ಯಾವತ್ತೂ ಆ ರೀತಿ ಮನ್ಸಿಗೆ ಬಂದಿದ್ದೂ ಇಲ್ಲ. ಬಿಕಾಸ್ ಅಲ್ಲಿ ಆಗಿರೋ ಅನುಭವದಿಂದ ಬೇಡ ನನಗೆ ಹೊರಗಡೆ ಕೆಲಸ ಅಂತಾನೆ ಹೇಳ್ತೀನಿ. ನಮಗೆ ಮೋಟಿವೇಶನ್ ಏನು ಗೊತ್ತಾ, ನಮ್ಗೆ ತುಂಬ ನೋವಾದಾಗ, ಬೇಜಾರಾದಾಗ, ಅದೊಂದು ಖುಷಿ ಆದಾಗ ನಮ್ಗೆ ಅಡುಗೆ ಮಾಡೋದೇ ಒಂದು ಮೋಟಿವೇಶನ್. ನಮ್ಗೆ ಅದರಲ್ಲಿ ಇರ್ತಕ್ಕಂಥ ಆನಂದ, ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಆ ಥರ ನಮ್ಗೆ ಭಾಳ ಇಷ್ಟಪಟ್ಟು ಬಹಳ ಎಂಜಾಯ್ ಮಾಡ್ತಾ ಭಕ್ತಿಪೂರ್ವಕವಾಗಿ ನಾವು ಕೆಲಸನ ಮಾಡ್ತೀವಿ. ಅಂದರೆ ಈ ಕನ್ಸಿಸ್ಟೆನ್ಸಿ ಹೆಂಗ್ ಮೇಂಟೈನ್ ಮಾಡ್ತೀರಾ? ಅಂದರೆ ಪ್ರತಿದಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀವಿ. ಸೊ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಬ್ಯಾಂಕಿಂಗ್ ಅಂತ ನೀವು ಎಷ್ಟು ವಿಡಿಯೋಸನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀರಾ? ಮೇಡಮ್ ಇಲ್ಲ ಮೇಡಮ್, ನಾವು ನಾಳೆ ವಿಡಿಯೋ ಇವತ್ತು ರೆಡಿ ಮಾಡೋದು. ಓ, ನಿಜವಾಗ್ಲೂ? ಹೌದು. ಓಕೆ. ಯಾಕೆಂದ್ರೆ ನಾವು ತರಕಾರಿ ಹೆಂಗೆ ನಾವು ತಿಂಗಳಗಟ್ಟಲೆ ತಂದು ಇಟ್ಕೊಳಕ್ಕಾಗಲ್ಲ, ಹಂಗೆ. ಯಾಕೆಂದ್ರೆ ಪ್ರತಿ ತಿಂಗಳು ಒಂದೊಂದು ಸೀಸನ್ ಅಂತ ಬರುತ್ತೆ, ಆ ಸೀಸನ್ ಫುಡ್ ಮಾಡಲೇಬೇಕು. ನಾವು 1-2 ವಿಡಿಯೋ ಬ್ಯಾಕಪ್ ಇಡ್ಬೋದೇ ಹೊರತು ಸಮ್ಟೈಮ್ಸ್ ಅದು ಇರಲ್ಲ. ಸಮ್ಟೈಮ್ಸ್ ಇವತ್ತಿನ ವಿಡಿಯೋ ಇವತ್ತೇ ಶೂಟ್ ಮಾಡಿ ಹಾಕಿದ್ದು ಉಂಟು. ಆ ಥರ ನನಗೆ ಎಡಿಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸ್ಪೀಕರ್ ರೀಟೇಕ್ ಇಲ್ಲಿ, ಸಾರಿ, ಹೇಳಿ ಹೇಳಿ. ನೀವು ಕಂಟಿನ್ಯೂ ಮಾಡಿ. ಬ್ಯಾಂಕಿಂಗಿಂದ ನಾನು ಕ್ವಶನ್ ಕೇಳಿದ್ದೀನಿ, ಆನ್ಸರ್. ಅಂದರೆ ರೆಸಿಪೀಸ್ ಬ್ಯಾಕಪ್ ಮಾಡ್ಬೋದು ಅಲ್ವಾ? ಅದೇ ಬ್ಯಾಕಪ್ ಅಂತಂದರೆ ನಾವು ಅವತ್ತಿನ ವಿಡಿಯೋ ಅವತ್ತೇ ಶೂಟ್ ಮಾಡ್ಕೊಳ್ತಕ್ಕಂಥದ್ದು. ಸಮ್ಟೈಮ್ಸ್ ಹಿಂದಿನ ದಿನ ಶೂಟ್ ಮಾಡ್ತೀವಿ, ಬಟ್ ನಾವು ಬ್ಯಾಕಪ್ ಅಂತ ಏನೂ ಇಡಲಿಲ್ಲ. ಯಾಕೆಂದರೆ ನಾವು ಹೇಳ್ತೀವಲ್ಲ, ಅವತ್ತು ಏನಂದರೆ ಕಾಲಕ್ಕೆ ತಕ್ಕನಾಗೆ ಅವತ್ತಿನ ದಿನ ಏನಿದೆ ಸ್ಪೆಷಲ್ಲು, ಜೊತೆಗೆ ಬಂದು ಸೀಸನ್ ಫುಡ್ ಏನು ಸಿಗುತ್ತೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗಿದ್ದೀವಿ ಹೊರತು ನಮ್ಗೆ ಅದೇ ನಾವು ಬ್ಯಾಕಪ್ ಮಾಡೋದು ಬರಲಿಲ್ಲ ಮೇಡಮ್. ಕೆಲವರು ಬ್ಯಾಕಪ್ ಮಾಡ್ಕೊಂಡು ಮಾಡ್ತಾರೆ, ಬಟ್ ನಮ್ಗೆ ಅದು ಬರಲಿಲ್ಲ. ಅಂದರೆ ಎಲ್ರಿಗೂ ಅಂತ ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ, ನೀವು ಎಲ್ಗಾದ್ರೂ ಹೋಗ್ಬೇಕಾಗತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಏನು ಮಾಡ್ತೀರಾ ಅಂತ? ಅಲ್ಲ, ಖಂಡಿತ ಕೆಲವೊಮ್ಮೆ ನಾವು ಬಂದು ಇವಾಗ ಡೇ ಬೈ ಡೇ ಹಾಕ್ಬಿಟ್ಟು ಶೆಡ್ಯೂಲ್ ಮಾಡಿರ್ತೀವಿ. ಸಮ್ಟೈಮ್ಸ್ ವಿಡಿಯೋ ಹಾಕಿರೋದಿಲ್ಲ, ಆ ಥರ ಬ್ಯಾಲೆನ್ಸ್ ಮಾಡ್ತೀವಿ. ಬಟ್ ಎವ್ರಿ ಡೇ ಅಂತಲ್ಲ, ತಿಂಗಳಲ್ಲಿ ಒಂದು 30 ದಿನದಲ್ಲಿ ಒಂದು 20-25 ವಿಡಿಯೋ ಬರುತ್ತೆ. ಸಮ್ಟೈಮ್ಸ್ ನಾವು 15 ವಿಡಿಯೋ ಹಾಕಿರೋದು ಉಂಟು. ಈಗ ನಾವು ಡೇ ಬೈ ಡೇ ಹಾಕ್ತಾ ಇದ್ದೀವಿ. ಅದರಿಂದ ಏನಾಗ್ತದೆ ಅಂತಂದರೆ ನಿಮಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ. ನಮಗೂ ಸ್ವಲ್ಪ 5 ವರ್ಷದಿಂದ ಒಂದೇ ಥರ ರೋಟೀನ್ ಲೈಫ್ ಮಾಡಿ ಸ್ವಲ್ಪ ಟೈರ್ಡ್ ಆಗಿದೆ. ಜೊತೆಗೆ ಬೇರೆನೂ ಸಹ ನಾನು ನಮಗೂ ಬ್ರೇಕ್ ಬೇಕು ಅಂತ 1-2 ದಿನ ಬ್ರೇಕ್ ತಗೊಳ್ಳೋದು. ಖಂಡಿತ. ಇನ್ನು ಮೇಡಮ್, ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾವ ರೆಸಿಪಿದು ಹೈಯೆಸ್ಟ್ ವ್ಯೂಸ್ ಪಡೆದುಕೊಂಡಿದೆ? ಹೈಯೆಸ್ಟ್ ವ್ಯೂಸ್ ಅಂದರೆ ತಟ್ಟೆ ಇಡ್ಲಿ. ಹೋಟೆಲ್ ಶೈಲಿ ತಟ್ಟೆ ಇಡ್ಲಿ. ನಮ್ಮದು ಎಲ್ಲ ಹೋಟೆಲ್ ಶೈಲಿ ರೆಸಿಪಿ ಆಗಿರೋದ್ರಿಂದ ಎಷ್ಟೊಂದು ಜನ ಹೋಟೆಲೇ
ಒಂದು 100 ಹೋಟ್ಲ ಶುರು ಆಗಿರ್ಬೋದು ಮೇಡಮ್ ಆ ತಟ್ಟೆ ಇಡ್ಲಿಯಿಂದ. ಅದರದ್ದು ಗ್ಯಾರಂಟಿ. ಒಂದು 100 ಹೋಟ್ಲು ತಟ್ಟೆ ಇಡ್ಲಿ ಮಾಡದೇ ಇರೋರು ತಟ್ಟೆ ಇಡ್ಲಿ ಮಾಡಿದ್ದಾರೆ. ನಿಮಗೆ ಕಾಲ್ ಮಾಡಿ ಹೇಳಿದಾರಾ? ತುಂಬಾ ಜನ ಕಾಲ್ ಮಾಡಿದ್ದಾರೆ, ಫಾರಿನಿಂದೆಲ್ಲ ಕಾಲ್ ಮಾಡಿದ್ದಾರೆ. ಪ್ರಮೋಷನ್ ವಿಡಿಯೋಸ್ಗೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಇಟ್ಟಿದ್ದಾರೆ, ವಾಟ್ಸಪ್ ನಂಬರು. ಆ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಏನಾರ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಅವ್ರು ಹೇಳ್ದವಾಗ್ಲೇ ನಮಗೂ ಅನುಭವ ಆಗಿದ್ದು. ಕೆಲವರು ಪುಳಿಯೋಗರೆ ಪೌಡರ್ ಮಾಡಿ ಸೇಲ್ ಮಾಡ್ತಿದೀವಿ ಅಂತ ಹೇಳಿ ಶೇರ್. ನಿಜವಾಗ್ಲೂ ನಿಮ್ಮಿಂದ ಎಷ್ಟೋ ಜನ ಬದುಕಟ್ಕೊಂಡಿದ್ದಾರೆ ಸರ್, ಯಾಕಂದ್ರೆ ನೀವು ಪ್ರತಿಯೊಂದು ಪೌಡರ್ನು ಪ್ರಿಪೇರ್ ಮಾಡೋದು ತೋರಿಸೋದ್ರಿಂದ ಸೊ ಅದರಿಂದ ಎಷ್ಟೋ ಜನರ ಜೀವನ ನಡೀತಾ ಇದೆ. ಖುಷಿ ಆಗುತ್ತೆ ನಿಜವಾಗ್ಲೂ ಮೇಡಮ್. ಖಂಡಿತ ಮನುಷ್ಯನ ಜೀವನ ಹೆಂಗೆ ಅಂದ್ರೆ ಒಬ್ಬರಿಂದ ಒಬ್ರು ಇನ್ಸ್ಪೈರ್ ಆಗಬೇಕು. ನಾವು ಚಾನಲ್ ಮಾಡ್ಬೇಕಾದ್ರು 4-5 ಚಾನಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿ. ಇವತ್ತು ನಾವು ಚಾನಲ್ ಮಾಡಿದ್ಮೇಲೆ ಮಿನಿಮಮ್ ಅಂದ್ರೆ ಒಂದು 10 ರಿಂದ 20 ಚಾನಲ್ ಉಟ್ಕೊಂಡಿದೆ. ಅದರಂತೂ 2 ಮಾತಿಲ್ಲ. ಯಾಕಂದ್ರೆ ಆಗ ಇದ್ದಿದ್ದೆ ಬೆರಳೆಣಿಕೆ ಅಷ್ಟು ಚಾನಲ್. ಮೊದಲೇ ಹೇಳಿದಾಗೆ ತುಂಬಾ ಇಂಪ್ರೆಸ್ ಆಗಿದೆ. ಅದರಲ್ಲಂತೂ ಈ ತರ ಇಂಟರ್ವ್ಯೂಸ್ ಎಲ್ಲ ಮಾಡಿದಾಗ ಈ ತರ ನೋಡಿದಾಗ ಇನ್ನೂ ಅವ್ರಿಗೆ ಪ್ರೇರೇಪಣೆ ಹೆಚ್ಚು ಸಿಗುತ್ತೆ. ಇನ್ನು ಈ ವಿಡಿಯೋಯಿಂದನೂ ಒಂದು 4-5 ಜನ ಯೂಟ್ಯೂಬರ್ಸ್ ಉಟ್ಕೊಳ್ಳೋದ್ರಲ್ಲಿ ಖಂಡಿತ ಸಂದೇಹ ಇಲ್ಲ. ಆ ಥರ ಇರುತ್ತೆ. ಇನ್ನು ಮೇಡಮ್ ಮಾಡುವಂತಹ ಅಡುಗೆ ತುಂಬಾ ಇಷ್ಟ ಅಂತಂದ್ರೆ ಗಿರೀಶ್ ಅವ್ರಿಗೆ ಯಾವುದು ಫೇವ್ರೇಟ್? ಮೇಡಮ್ ನಾನು ನಿಮ್ಗೆ ಹೆಂಗ್ ಹೇಳ್ಬೋದು ಅಂತಂದ್ರೆ ಮಾಡಿದ್ದೆಲ್ಲ ಫೇವ್ರೇಟ್ ಅಂತ ಹೇಳ್ಬೇಡಿ. ಇಲ್ಲ ನನಗೆ ನಿಜ ಹೇಳ್ತೀನಿ. ಇವಾಗ ನಾವು ಒಂದು ಬೊಕ್ಸೆ ಅನ್ನ ತಗೊಂಡು ಯಾವ ಅಗಳು ಇಷ್ಟ ಅಂದ್ರೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಅನ್ನನೇ ಇಷ್ಟ. ಆ ಥರ ನನಗೆ ಪ್ರತಿಯೊಂದು ಅಡುಗೆನೇ ಇಷ್ಟ. ನಾನು ಕ್ಲಾಸ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅವಳು ಮಾಡ್ತಕ್ಕಂಥ ಹಾಗಲಕಾಯಿ ರೆಸಿಪಿನೂ ನನಗೆ ಬಹಳ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಆ ರೀತಿ ಕಹಿ ಇಲ್ದಂಗೆ ಮಾಡ್ತಾಳೆ. ನಾವು ಪ್ರತಿಯೊಂದು ಫುಡ್ನು ಬಹಳ ಎಂಜಾಯ್ ಮಾಡ್ತೀನಿ. ಇಂಥದ್ದಂಥದ್ದಂತೇನಿಲ್ಲ, ತುಂಬ ಇಷ್ಟ. ಆದ್ರೂ ಕೆಲವು ಫೇವ್ರೇಟ್ಸ್ ಇರುತ್ತೆ ನಮಗೆ, ಬಟ್ ಅವಳು ಮಾಡೋ ಅಡುಗೆ ಪ್ರತಿಯೊಂದು ಇಷ್ಟ. ಯಾಕೆಂದರೆ ಎಲ್ಲನೂ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಈ ಒಂದು 1000 ಅಡುಗೆಗಳಲ್ಲಿ ಅಮ್ಮಮ್ಮ ಅಂದರೂ ಯಾವಾಗಲಾರು ಏರುಪೇರಾಗಿದ್ರೆ ಅಥವಾ ಅದು ಇದು ವಿಡಿಯೋ ಹಾಕೋಕ್ಕಾಗಲ್ಲ ಅಂತ ಬಂದಿದ್ರೆ ಒಂದು ಬೆರಳಿಗೆ ಎಷ್ಟು 3 ರಿಂದ 4 ವಿಡಿಯೋ ಇರ್ಬೋದು ಅಷ್ಟೇ. ಅಷ್ಟೇ. ಮೊದಲೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಒಂದು ದಿನ ನಮಗೆ ಅಂತಲೇ ಸಪ್ರೇಟಾಗಿ ಮಾಡಿಕೊಟ್ಟು ಅದನ್ನ ಟೇಸ್ಟ್ ಮಾಡಕ್ಕೆ ಹೇಳಿ ಚೆನ್ನಾಗಿದೆ ಅಂತಾನೆ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ರು. ಈಗೆಲ್ಲ ಡೈರೆಕ್ಟ್ ಟೇಕ್ ಅನ್ನೋಂಗೆ ಜಸ್ಟ್ ಸ್ಟ್ರೈಟ್ ಅವೇ. ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ, ಅಲ್ಲ ನೀವು ಕುಕ್ ಮಾಡಿದ್ದೀರಾ ಯಾವತ್ತಾದ್ರೂ ಯೂಟ್ಯೂಬ್ ಚಾನಲ್ಗೆ? ನಾನು ತುಂಬಾ ಕಮ್ಮಿ ಮೇಡಮ್, ತುಂಬಾ ಕಮ್ಮಿ. ಯಾಕೆಂದ್ರೆ ಅವ್ರಿಗೆ ಎಡಿಟಿಂಗ್ ಅಲ್ಲಿ, ಶೂಟಿಂಗ್ ಅಲ್ಲಿ, ವಾಯ್ಸ್ ಓವರ್ಲಿ ಏನು ಗಾಳಿಗಂತ ಪಾಪ ಗೊತ್ತಿಲ್ಲ. ನನಗೆ ಅಡುಗೆನಲ್ಲಿ ಗಾಳಿಗಂತ ಗೊತ್ತಿಲ್ಲ. ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮ್ದು ಕುಕಿಂಗು ನಂದು ಎಡಿಟಿಂಗ್. ನನ್ನ ಪಾತ್ರ ಇದೆಯಲ್ಲ, ನನ್ನ ಡ್ಯೂಟಿ ಮಿಸ್ ತಪ್ಪಾಗತ್ತಲ್ಲ ಆಮೇಲೆ. ಯಾಕೆಂದ್ರೆ ಈಟಿಂಗ್ ಇದೆಯಲ್ಲ ನಂದು, ಅವಳದು ಕುಕಿಂಗ್. ಆದ್ರೂ ನಾವು ನೋಡಕ್ ಇಷ್ಟಪಡ್ತೀವಿ ಸರ್, ನೀವು ಫ್ರೇಮ್ ಅಲ್ಲಿ ಬಂದು ನೀವೇ ಕುಕ್ ಮಾಡೋ ತರ ಒಂದು 2-3 ವಿಡಿಯೋಸ್ ಮಾಡಿ ನಿಮ್ಮ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ನಾನು ಎಷ್ಟು ವಿಡಿಯೋ ಬೇಕಾದ್ರೂ ಮಾಡ್ತೀನಿ, ಯಾಕಂದ್ರೆ ಯಾರು ಟೇಸ್ಟ್ ಮಾಡಲ್ವಲ್ಲ. ಇಲ್ಲ, ನಮ್ಮ ವಿಡಿಯೋಸ್ ನೋಡ್ಕೊಂಡೆ ಅವ್ರು ಅಡ್ಗೆ ಮಾಡಿ ಮಕ್ಳಿಗೆ ಬಡ್ಸಿರೋದಿದೆ. ಬಿಕಾಸ್ 2 years ಬ್ಯಾಕ್ ನಾನು ಟ್ರಿಪ್ ಹೋಗಿದ್ದೆ, ಸಡನ್ ಟ್ರಿಪ್ 3 days. ಆ ಟೈಮಲ್ಲಿ ಫುಲ್ 3 ಟೈಮ್ ಇವ್ರದೇ ಕುಕಿಂಗ್, ನಮ್ದೇ ವಿಡಿಯೋಸ್ ನೋಡ್ಕೊಂಡು ಪ್ರಿಪೇರ್ ಮಕ್ಳು ಬಂದಿದ ತಕ್ಷಣ ಕಂಪ್ಲೇಂಟ್. ಅವ್ರಿಗೇನ್ ಖುಷಿ ಇತ್ತು ಅಂದ್ರೆ ಮಮ್ಮಿ ಹೊರಗಡೆ ಹೋಗ್ತಿದ್ದಾರೆ, ಅಟ್ಲೀಸ್ಟ್ ನಾವು ಹೊರಗಡೆಯಿಂದ ತಿನ್ಬೋದು ಅಂತೇಳಿ. ಇವ್ರು 1 ದಿವಸನೂ ಏನೂ ಹೊರಗಡೆಯಿಂದ ತಗೊಂಡ್ ಬಂದು ಕೊಡ್ಲಿಲ್ವಂತೆ. ಎವ್ರಿ ಡೇ 3 ಟೈಮು ಡ್ಯಾಡಿನೇ ಕುಕ್ ಮಾಡಿ ಬಡಿಸ್ತಿದ್ರು, ನಿಮ್ಗಿಟ್ಲು ಚೆನ್ನಾಗಿ ಮಾಡಿದ್ರು ಅಂತೇಳಿ. ನಾವೇ ಮಾಡ್ತಕ್ಕಂಥದ್ದು ನೋಡಿ, ಅದರಿಂದ ನೀವು ಕುಕಿಂಗು ಕಲ್ತಿದ್ದೀರಾ. ಇಲ್ಲ ಮೇಡಮ್, ತುಂಬಾ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಎಷ್ಟೋ ಜನ ಹೆಣ್ಮಕ್ಳಿಗೆ ತಾಯಿ ಇರಲ್ಲ, ಅಡುಗೆ ಹೇಳ್ಕೊಟ್ಟಿರಲ್ಲ. ಅವರೆಲ್ಲ ತುಂಬಾ ಚೆನ್ನಾಗಿ ಅಡುಗೆ ಕಲ್ತು ನನಗೆ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಹತ್ತಿರೋರು ಇದ್ದಾರೆ. ನಾನೇ ನಿಮ್ ಚಾನಲ್ ನೋಡಿ ಮಾಡಿದೀನಿ. ತುಂಬಾ ಜನ ನಮ್ಗೆ ಮಾತಾಡಿದ್ರೆ ಏನೋ ಒಂಥರ ಹೆಮ್ಮೆ ಪಡೋರು ಇದ್ದಾರೆ. ನಮ್ಗೆ ಆ ಯೋಗ್ಯತೆ ಇದೆಯಲ್ಲ ಗೊತ್ತಿಲ್ಲ, ಬಟ್ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾವು ಚಿರಋಣಿ. ಖಂಡಿತ ಭಗವಂತನ ಥ್ಯಾಂಕ್ಸ್ ಹೇಳ್ಬೇಕು, ಈ ತರ ಒಂದು ಜೀವನ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾವತ್ತು ನಮಗೆ ಬರ್ತಕ್ಕಂಥ ಒಂದು ಏನು ಸಿರಿ ಅನ್ನೋದೇನಿದೆಯಲ್ಲ, ಅದನ್ನ ನೋಡಿ ನಾವು ಹೆಮ್ಮೆ ಪಡ್ಬೇಕು ಹೊರತು ಅಹಂಕಾರ ಪಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನಿಜ ನಿಜ. ಅಂಡ್ ಮೇಡಮ್, ನಿಮ್ಗೆ ಯಾವತ್ತಾದ್ರೂ ಇನ್ನೂ ಎಷ್ಟು ಅಂತ ರೆಸಿಪಿ ನೋಡೋದು ಅಂತಂದ್ರೆ ಒಂದು ಆಲೋಚನೆ ಬರುತ್ತೆ, ನೆಕ್ಸ್ಟ್ ಎಪಿಸೋಡ್ಗೆ ಯಾವ ರೆಸಿಪಿ ಮಾಡಬೇಕು, ಸೊ ಏನು ಮಾಡಬೇಕು ಅಂತ ನೀವೆಲ್ಲ ಮುಂಚೆನೆ ಥಿಂಕ್ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಮಾಡೋದಾ, ಅಥವಾ ಥಟ್ಟಂತ ಏನು ನೆನಪಿಗೆ ಬರುತ್ತೆ? ನಾನು ಪೋಸ್ಟ್ ಇಟ್ ಅಲ್ಲಿ ಬರೆದು ಕಿಚನಲ್ಲಿ ಅಂಟಿಸ್ಕೊಂಡಿರ್ತೀನಿ. ಬಿಕಾಸ್ 2 days ಗ್ಯಾಪ್ ಕೊಟ್ಟರೆ ನಾನು ಬ್ಲಾಂಕ್ ಆಗಿಬಿಡ್ತೀನಿ. ಅಯ್ಯೋ, ಇಷ್ಟೊಂದು ಅಡುಗೆ ಮಾಡಿದ್ದೀನಲ್ಲ, ನೆಕ್ಸ್ಟ್ ಏನು ಮಾಡಲಿ ಅಂತ ಯೋಚನೆ. ನನ್ನ ಪ್ರಶ್ನೆ ಏನಂದ್ರೆ, ಯಾವುದು ನೀವು ರಿಪೀಟ್ ರೆಸಿಪಿ ಮಾಡಿಲ್ವಾ, ಮರ್ತು ಹೋಗಿ? ಇಲ್ಲ, ನಾವು ಪ್ರತಿಯೊಂದು ಹಬ್ಬದ ಸೀಸನ್ ರಿಪೀಟ್ ಮಾಡ್ತಾನೆ ಇರ್ತೀವಿ. ಹಬ್ಬದ ಮಾತ್ರ ರಿಪೀಟ್ ಮಾಡ್ತೀವಿ, ಬಿಕಾಸ್ ಆ ಹಬ್ಬದಲ್ಲಿ ಅದೇ ಟ್ರೆಂಡಿಂಗ್ ಇರುತ್ತೆ. ಅದ್ರಲ್ಲೂ ಏನಾರ ಒಂದು ಸ್ಮಾಲ್ ಚೇಂಜಸ್ ಅಟ್ಲೀಸ್ಟ್ ಮಾಡಿರ್ತೀನಿ. ಈಗ ನೋಡಿ, ನಾವು ಒಂದು 5 ವರ್ಷಗಳಿಂದ ಹೋಳಿಗೆ ಮಾಡಿದ್ದೀವಿ. ಆಗ ನಮಗೊಂದು 2 ಲಕ್ಷ ಜನ ಫಾಲೋವರ್ಸ್ ಇದ್ರು. ಈಗ ಒಂದು 13 ಲಕ್ಷ ಜನ ಇದ್ದಾರೆ. ಬಟ್ ಎಷ್ಟೋ ವೀಕ್ಷಕರಿಗೆ ತಲುಪಿರಲ್ಲ. ಈಗ ಕೆಲವೊಮ್ಮೆ ನಾನು ನೋಡಿದ್ದೀನಲ್ಲ, ನಮ್ದು ವಿಡಿಯೋ ಲೆಂತ್ ಇರುತ್ತೆ, ಆದರೂ ಸಹ ಕೆಲವು ತುಂಬಾ ಲೆಂತ್ ಕಡಿಮೆ ಇರುತ್ತೆ. ಆ ವಿಡಿಯೋ ನೋಡಿ ಅಲ್ಲಿ ತೃಪ್ತಿ ಆಗಿದ್ರೆ ಇಲ್ಲಿ ಬಂದು ಮಾಡಿರೋರು ಇದ್ದಾರೆ. ಬಟ್ ನನ್ನ ಉದ್ದೇಶ ಏನಂದ್ರೆ, ನಾನು ಅವತ್ತಿಂದ ಒಂದು ಫ್ಲೋನ ಕಾಪಾಡ್ಕೊಂಡು ಬಂದಿದ್ದೀನಿ. ನನಗೆ ಅಡುಗೆನೇ ಬರಲ್ಲ ಅಂತಕ್ಕಂಥವ್ರು ಮೊದಲನೇ ಬಾರಿಗೆ ಜೀವನದಲ್ಲಿ ಅಡುಗೆ ಮನೆಗೆ ಹೋದ್ರು, ಅವ್ರಿಗೆ ನಾವೇನು ತೋರಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಕೊಟ್ಬಿಟ್ರೆ ಈಸಿಯಾಗಿ ಯಥಾವತ್ತಾಗಿ ಅಡುಗೆ ಮಾಡ್ತಕ್ಕಂಥ
ಒಂದು ರೀತಿಯಲ್ಲಿ ನಾವು ಅಡುಗೆ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಮೇಡಮ್ ಕೇಳಬೇಕು, ನೀವು ಮಾಡೋ ಫುಡ್ಡಲ್ಲಿ ನಿಮ್ಮ ಫೇವ್ರೆಟ್ ರೆಸಿಪಿ ಯಾವುದು ಅಂತ? ನನಗೆ ಬಿಸಿಬೇಳೆಭಾತ್ ತುಂಬ ಇಷ್ಟ. ಓಕೆ ಓಕೆ. Because, ನಿಮ್ಮ ಮಕ್ಕಳು ಏನು ಹೇಳ್ತಾರೆ ನಿಮ್ಮ ಕೈ ಅಡುಗೆ, ನಿಮ್ಮ ಕೈ ರುಚಿ ತಿಂದು? ಮಕ್ಕಳು ತುಂಬ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಹೊರಗಡೆ ಫುಡ್ಡು ಹೊರಗಡೆ ತಿನ್ಕೊಂಡು ಬಂದಿರ್ತಾರೆ, ಅವ್ರುಗಳು ನಾನ್ ವೆಜ್ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಹಿಂದಿನ ದಿವಸ ಹೊರಗಡೆ ತಿಂದಿರ್ತಾರೆ, ನೆಕ್ಸ್ಟ್ ಡೇ ನಾನು ಮನೇಲಿ ನಾನ್ ವೆಜ್ ಮಾಡಿಕೊಟ್ಟವಾಗ ಹೊರಗಡೆ ಚೆನ್ನಾಗಿರ್ಲಿಲ್ಲ, ನೀವು ಮಾಡಿದ್ದೆ ಚೆನ್ನಾಗಿದೆ, ಪ್ಲೀಸ್ ನೀವು ತಿಂದೇ ಇರೋಂಥ ದಿವಸ ಅಟ್ಲೀಸ್ಟ್ ನಮ್ಗೆ ಹೇಳ್ಕೊಡಿ, ನಾವು ಮಾಡ್ಕೋತೀವಿ ಅಂತಾನೆ ಕೇಳ್ತಾರೆ ಮಕ್ಕಳು. ನಿಜ ನಿಜ. ನಿಜಕ್ಕೂ ಸರ್, ನಾವು ಕರೆದ ತಕ್ಷಣ ಬಂದು ಇಲ್ಲಿವರೆಗೂ ನಮಗೋಸ್ಕರ ಟೈಮ್ ಕೊಟ್ಟು, ಸೊ ನಿಮ್ಮ ಜೀವನದ ಏರುಪೇರುಗಳನ್ನು ಹಾಗೆ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ನಮ್ಮ ಮುಂದೆ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಕೊನೆಯದಾಗಿ ಈಗ ಇನ್ನೂ ಕೂಡ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಭಯ ಇರುತ್ತೆ, ನನ್ನ ಕೈಯಲ್ಲಿ ಆಗುತ್ತಾ, ಮಾಡೋಕ್ಕಾಗುತ್ತಾ, ಈಗಂತೂ ಲೈಫ್ ಸ್ಟೈಲ್ ಯಾವ ರೀತಿ ಓಡ್ತಾ ಇದೆ ಫಾಸ್ಟಾಗಿ ಅಂತ ಗೊತ್ತೇ ಇದೆ, ಸೊ ಕ್ಲಿಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ. ಸೊ ಅವ್ರಿಗೆ ಗಿರೀಶ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೇಡಮ್, ಫಸ್ಟ್ ಆಫ್ ಆಲ್ ಅವರು ಯೂಟ್ಯೂಬ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಚಾನಲ್ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಯಾಕೆ ವಿಡಿಯೋಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಯಾರ್ದೋ ಏನೋ ವಿಡಿಯೋ ನೋಡಿ ನಾವು ಅವ್ರ ಥರ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ಜ್ಞಾನ ಇರುತ್ತೆ. ಆ ಜ್ಞಾನನ ಬೆಳೆಸ್ಕೊಂಡು ಅವರು ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು, ಕೊಡುಗೆ ಕೊಡಬೇಕು. ಅದ್ರ ಮೂಲಕ ಅವರು ಎಂಟ್ರಿ ಆಗಬೇಕು. ಯಾಕೆಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಮ್ಗೆ ಇಷ್ಟ ಆಗುತ್ತೆ, ಬಟ್ ಆದರೆ ನೋಡ್ತಕ್ಕಂಥವ್ರಿಗೆ ಇಷ್ಟ ಆಗಬೇಕಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಕ್ಕಂಥ ವಿಡಿಯೋ ಜನಕ್ಕೆ ಇಷ್ಟ ಆಗಬೇಕು. ಇಷ್ಟ ಆದ್ರೇ ಅವರು ಮುಂದುವರಿಯೋಕ್ಕೆ ಸಾಧ್ಯ, ಜನನೂ ಸಹ ಬೆಳೆಸೋದಕ್ಕೆ ಸಾಧ್ಯ. ಈಗ ನಾವು ದೋಸೆ ಮಾಡ್ತೀವಿ, ಬೇರೆಯವರು ದೋಸೆ ಮಾಡಿರ್ತಾರೆ, ಅಥವಾ ಬೇರೆಯವ್ರು ಮಾಡಿರೋ ರೆಸಿಪಿನ ನಾವೇ ಮಾಡ್ತೀವಿ ಅಂದ್ಕೊಳ್ಳಿ, ಅದನ್ನು ಇನ್ನೂ ಸ್ವಲ್ಪ ನೀಟಾಗಿ, ಇನ್ನೂ ಸ್ವಲ್ಪ ಕ್ವಾಲಿಟಿಯಾಗಿ, ಕ್ಲಾರಿಟಿಯಾಗಿ ತೋರಿಸೋದ್ರಿಂದ ಏನಾಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ನಾವು ಅದಕ್ಕಿಂತ ಮೈನಸ್ ಆಗಿ ಮಾಡಿದ್ರೆ ಏನಾಗುತ್ತೆ, ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ವಿಕ್ ಆಗಿ? ಮೇಡಮ್, ಎಫರ್ಟ್ ಇಲ್ಲದೆ ಏನೂ ಇರೋದಿಲ್ಲ, ಬಟ್ ಹೊರಗಡೆ ಹೋಗಿ ಸಫರ್ ಮಾಡೋದಕ್ಕಿಂತಲೂ ಇದು ಸೆಲ್ಫಾಗಿ ಮಾಡ್ಕೋಬೋದು. ನಾವು ಮನೆ ಬಗ್ಗೆ ಕೇರ್ ತೊಗೊಂಡು ನಮ್ಮನ್ನು ನಾವು ನೋಡ್ಕೊಳ್ತಾ ಒಂದು ಅಚೀವ್ ಮಾಡೋದಕ್ಕೆ ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ ಯೂಟ್ಯೂಬ್ ಅನ್ನೋದು. ಯೂಟ್ಯೂಬ್ ಎಲ್ಲಾನು ಬೆಳೆಸುತ್ತೆ, ನಿಮ್ಮಲ್ಲಿ ಕಳೆ ಇದ್ರೆ ಎಲ್ಲಾನು ಬೆಳೆಸುತ್ತೆ. ಖಂಡಿತ. ನಿಜಕ್ಕೂ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಾನು ಕರೆದಿದ ತಕ್ಷಣ ಬಂದಿದ್ದಕ್ಕೆ. ಆ್ಯಂಡ್ ಈಗೇನು ನಿಮ್ಮದು 13 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ಅದಿನ್ನೂ ಡಬಲ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಇನ್ನೂ ನಿಮ್ಮಿಂದ ಹೊಸ ಹೊಸ ರೆಸಿಪಿನ ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ದೇ ಹವಾ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸೋಷಿಯಲ್ ಮೀಡಿಯಾದಲ್ಲಂತೂ ಇತ್ತೀಚೆಗೆ ಈ ದಂಪತಿದೆ ಹವಾ. ಪ್ರಿಪೇರ್ ಮಾಡಿದ ಫುಡ್ ಯಾವುದು? ಪೊಂಗಲ್.